ಒಂದು 4 ವರ್ಷ ಆಯ್ತು. 10 ವರ್ಷ ತೋಟ್ರಿ ಇದು. ನಮಸ್ಕಾರ ಬಂಧುಗಳೇ, ಇವತ್ತು ನಾನು ವೀರಾಪುರ ಅಂದರೆ ಈಗ ನೀವು ಆಲ್ರೆಡಿ ಹಿಂದೆ ನೋಡಿದಿರಿ ವಿಡಿಯೋನ. ಮಾಸೂರು ಈಗ ನಮ್ಮ ಹಿರೇಕೆರೆ ತಾಲೂಕು 2016 ಹಚ್ಚಿದ್ರಿ. ಇವತ್ತು ನವೀನ್ ಅಂತ ತೋಟದಲ್ಲಿದ್ದಾವೆ. ಅವರು ಏನೇನು ಮಾಡಿದ್ರು ಏನು ಮತ್ತು ಅವ್ರ ತೋಟ ನೋಡೋಕ್ಕಾಗಿ ನಮ್ಮ ಬಸ್ತಾಡಿಯಿಂದ ಸಣ್ಣಗೌಡರು ಪಂಚಾಯತ್ ಬಂದಿದ್ದಾರೆ ಇವತ್ತು. ಫಸ್ಟ್ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ಅಭಿಪ್ರಾಯಗಳು ವಿಮರ್ಶೆ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದು ಮಾಡ್ತಿದ್ದೀನಿ. ನೋಡೋಣ, ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಕೆಲವಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ. ಯಾಕಂದ್ರೆ ರೈತರಿಗೆ ಮಾದರಿಯಾದಂಥ ರೈತರು ಯಾರು ಬೆಳೆದಿರ್ತಾರೋ ಅವ್ರ ವಿಚಾರಗಳನ್ನ ಹಂಚ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಮೈಲಾರಪ್ಪ ನಂಬರ್ ಕೊಡ್ತೀನಿ. ಅಥವಾ ನವೀನ ನಮಸ್ಕಾರ. ನವೀನ್ ಅವ್ರ, ಈಗ ನಮ್ಮ ಗೌಡ್ರ ಬರ್ರಿ. ನಮಸ್ಕಾರ ಗೌಡ್ರ. ತೋಟಕ್ಕೆ ಈ ಟೈಮ್ ಫಸ್ಟ್ ವಿಸಿಟ್ ಮಾಡಿದ್ರಿ. ನಾನು ಅಂತಿದ್ದೆ ನಿಮಗೆ ಭಾಳ ಸರಿ ಇಲ್ಲೇ ನಮ್ಮ ಹಿರೇಕೆರೆ ತಾಲೂಕಲ್ಲಿ ಹತ್ರ ಇದೆ, ಹೋಗಿ ಬರೋಣ ಅಂತೇಳಿ. ನವೀನ್ ಅಂತೇಳಿ ಅವರು ಆಲ್ರೆಡಿ 1 ವರ್ಷದಿಂದ ಬಳಕೆ ಮಾಡ್ತಿರೋದು. ಅಂದಾಜು ನವೀನ, ನೀವು ಅಪ್ಲೈ ಮಾಡಿದ್ದು ಯಾವ ತಿಂಗಳು ಹೇಳ್ರಿ? ಡಿಸೆಂಬರ್, ಹೋದ್ ಸರಿ ಡಿಸೆಂಬರ್ 2023 ಅಲ್ವಾ? ಡಿಸೆಂಬರ್ 2023 ನೀವು ಅಪ್ಲೈ ಮಾಡಿದ್ದು, ಅಂದ್ರೆ ಸ್ಪ್ರೇ ಮತ್ತು ಸಾಯಿಲ್ ಅಪ್ಲಿಕೇಶನ್ ಮಾತ್ರ ಮಾಡ್ಕೊಂಡಿದ್ದು. ಇಲ್ಲಿಗೆ ಕರೆಕ್ಟಾಗಿ ಡಿಸೆಂಬರ್ಗೆ 1 ವರ್ಷ ಆಗಿತ್ತು. ಈಗ ನಾವು ಜನವರಿ 22, 23, 24, 25 ಅಂದ್ರೆ 1 ವರ್ಷ 1 ತಿಂಗಳಾಗಿದೆ. ಸರ್, ಈಗ 2ನೇ ವರ್ಷದ ಆಲ್ರೆಡಿ ಡೋಸ್ ಕೊಟ್ಟವಲ್ಲ ಸರ್? ಹೋದ ವರ್ಷ ಲಿಕ್ವಿಡ್ ಏನು ಹಾಕ್ಲಿಲ್ಲ? ಇಲ್ಲ ಸರ್, ಸ್ಪ್ರೇ ಒಂದು ಗೊಬ್ಬರ ಒಂದು ಕೊಟ್ಟದ್ ಬಿಟ್ರೆ ಯಾಕೆ ಲಿಕ್ವಿಡ್ ಹಾಕ್ಲಿಲ್ಲ? ಲೇಟ್ ಆಯ್ತು ಸರ್, ಹಂಗಾಗಿ ಬಿಟ್ಟು. ಒಂದು. ಎರಡನೇದು ಅಜ್ಜರ್ ಇದರಿಂದ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಆಕತಿ, ಖರ್ಚು ಭಾಳ ಬರ್ತೈತಿ. ಖರ್ಚು ಭಾಳ. ಇದು ಗ್ರೀನ್ ಪ್ಲಾಂಟ್ ಮಾಡಿದ್ದೆ ಫಸ್ಟ್ ಅಲ್ಲ ನೀವು? ಸರ್, ನಿಮ್ಮ ಅವರು ಆಲ್ರೆಡಿ 10 ವರ್ಷದಿಂದ ಬಳಸ್ತಾ ಇದ್ರು, ನೀವೇನು ಅದು ಮಾಡಿದ್ದಿಲ್ಲ ಸರ್. ಈಗ ಅಮೌಂಟ್ ಜಾಸ್ತಿ ಆಗತ್ತೆ ಅನ್ನೋ ಉದ್ದೇಶ ಒಂದಿತ್ತು, ಜೊತೆಗೆ ಇದು ಫಸ್ಟ್ ಆಗಿರೋದ್ರಿಂದ ಅನುಕೂಲ ಆದ್ರೂ ಮುಂದೂಡೋಣ ಅಂತ ವಿಚಾರ. ಈ ವರ್ಷ ಏನ್ ಅನಿಸ್ತಾ ಇದೆ? ಈ ವರ್ಷ ಅವರೇ ತಗೊಂಬಂದು ಮಾಡ್ಸ್ಯಾರ ಸರ್. ಫಸ್ಟ್ ಗೊಬ್ಬರ ಅವರೇ ಹಾಕ್ಸ್ಯಾರ. ಈಗ ಮತ್ತೆ ಡ್ರಿಂಚು ಒಂದು ಸ್ಪ್ರೇ ಕೊಡ್ಬೇಕು ಅನ್ನತ್ಲೆ ತಗೊಂಬಂದ್ ಹಾಕ್ರಿ ಅಂತ ಅಂದ್ರು ಸರ್. ಯಾಕೆ ಅದೆಲ್ಲ ಬದಲಾವಣೆ ಆಗಿದೆ? ಹೇಗೆ ಬದಲಾವಣೆ ಅಂದ್ರ ಒಂದ್ 120 ಕ್ವಿಂಟಲ್ ಹೆಚ್ಚಿಗೆ ಬಂದಿದೆ ಅಲ್ಲ ಸರ್ ಹೋದ್ ಸರಿಕ್ಕಿಂತ? 120 ಕ್ವಿಂಟಲ್ ಹೆಚ್ಚಿಗೆ ಬಂತ? 150 ಕ್ವಿಂಟಲ್ ಸರ್. 150 ಕ್ವಿಂಟಲ್ ಹೆಚ್ಚಿಗೆ. 230 ಕ್ವಿಂಟಲ್ ಬಂದಿತ್ತು, ಈ ಸಲ 385 ಕ್ವಿಂಟಲ್ ಆಗಿದೆ ಸರ್. ಎಷ್ಟು ಬಂತ? 4 ಎಕರೆ. ಅಲ್ಲಿ 385 ಅಂದ್ರೆ ಎಷ್ಟು ಹೆಚ್ಚಿಗೆ ಆಯ್ತು ಸರ್? ಅಲ್ಲಿಗೆ 150 ಸರ್. 155 ಕ್ವಿಂಟಲ್ ಅದಲ್ರಿ? 230, 155 ಕ್ವಿಂಟಲ್ ಹೆಚ್ಚಿಗೆ ಆಯ್ತು ಸರ್. 155 ಕ್ವಿಂಟಲ್ಗೆ ನೀವು ತಗೊಂಡಿಲ್ಲ ದುಡ್ಡು ಯಾವಾಗೂ? 155 ಕ್ವಿಂಟಲ್ ಯಾವಾಗ ಹೆಚ್ಚಿಗೆ ತಗೊಂಡಿಲ್ಲ ಇದ್ರಾಗ, ಹೌದಾ? 230 ಲಾಸ್ಟ್ ಸರ್. ಹೋದ ವರ್ಷದ್ದು ಬೇಸಿಗೆಯಲ್ಲೇ ಅಂದ್ರೆ ನವೀನ್, ನಾನು ಬಂದನಿ ಅಂತ ಹೇಳ್ಬೇಡ್ರಿ, ವಾಸ್ತವ ಏನು ಅಂದ್ರೆ ಬಹಳ ಜನರಿಗೆ ಏನಾಗುತ್ತೆ, ಹೋದ ವರ್ಷ ಬೇಸಿಗೆಯಲ್ಲಿ ಅತಿ ಹೆಚ್ಚು ಟೆಂಪರೇಚರ್, ಟೋಟಲಿ ಟೆಂಪರೇಚರ್ 42 ಡಿಗ್ರಿ ತನಕ ನಮ್ಮಲ್ಲೂ ಬಂದಿದೆ, ಶಿವಮೊಗ್ಗನೂ ಬಂದಿದೆ, ಹೌದಾ? ಇಂಥ ಹಂತದಲ್ಲೇ ಎಂತ ನೀರು ಕೊಟ್ಟರು ಸಹಿತ ಕೊನೆ ಉಳಿಸೋಣಕ್ಕಾಗಿಲ್ಲ ಸರ್, ಎಲ್ಲ ಒಣಗಿವೆ. ಆ ಟೈಮಲ್ಲೇ ನೀವು ವ್ಯತಿರಿಕ್ತ ಸಂದರ್ಭದಲ್ಲೂ ಸಹಿತ 180 ಕ್ವಿಂಟಲ್ ಅಥವಾ 155 ಕ್ವಿಂಟಲ್ ಹೆಚ್ಚಿಗೆ ತೆಗೆದವೆ ಏನಂತದೈತಲ್ಲ, 1 ಎಕರೆಗೆ ಎಷ್ಟು ಕ್ವಿಂಟಲ್ ಹೆಚ್ಚಿಗೆ ಆತ? ಅಲ್ಲಿಗೆ 1 ಎಕರೆಗೆ 40 ಕ್ವಿಂಟಲ್ ಹೆಚ್ಚಿಗೆ. 40 ಕ್ವಿಂಟಲ್ ಹೆಚ್ಚಿಗೆ ಬಂದಾಗ 1 ಎಕರೆಗೆ 40 ಕ್ವಿಂಟಲ್ ಅಂದ್ರೆ ದುಡ್ಡು ಎಷ್ಟಾಯ್ತು? 6 ನಕ್ಕಲ್ಲಿ 24 ಸರ್. 6,000 ರೂಪಾಯಿ ಕ್ವಿಂಟಲ್ ಎವರೇಜ್ ಹಿಡ್ದಿರೋದು ಸರ್. ಈ 24 ಅಂದ್ರೆ 240, 2,40,000 ರೂಪಾಯಿ ಹಿಡಿದ್ರೆ 4 ಎಕರೆಗೆ ಎಷ್ಟಾತ್ರಿ? 2 ಲಕ್ಷ. 240 ಅಂದ್ರೆ 2 ನಕ್ಕಲ್ಲ 8 ಪ್ಲಸ್ 40, 9.5 ಲಕ್ಷ. 9.5 ಲಕ್ಷ. 9,50,000 ರೂಪಾಯಿ ದುಡ್ಡು ಅನಿರ್ದಿಷ್ಟ ವಾತಾವರಣ ತೊಂದರೆ ಇರುವಂತ ಸಮಸ್ಯೆ ಒಳಗ, ಅದ್ರ ಯಾಕಂದ್ರೆ ಕೊನೆ ಒಣಗಿ ಹೋಗಿ ಇಳುವರಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಿಮ್ಗೆ ಬಂದಿರೋದು. ಬೆಳೆ ಚೆನ್ನಾಗಿದ್ದ ಬಂದ್ರೆ ಸಮಸ್ಯೆ ಇರಲಿಲ್ಲ ನನಗೆ. ವಾತಾವರಣ ತೊಂದರೆ ಇದ್ರು ಸಹಿತ ನಿಮ್ದು ಎಷ್ಟು ಬಂತು? 160 ಕ್ವಿಂಟಲ್ ಹೆಚ್ಚಿಗೆ ಆಯ್ತು. ಅವಾಗ ದುಡ್ಡು ಆಗಿದೆ ಎಷ್ಟು? 9.5 ಲಕ್ಷ. 9.5 ಲಕ್ಷ ದುಡ್ಡು ಹೆಚ್ಚಿಗೆ ಆಗಿದೆ ಅಂದ್ರೆ ಹಿಂದಿನ ವರ್ಷ ಎಷ್ಟು ಕೊಟ್ಟಿದ್ರಿ? ಬರ್ರಿ ಹಾಗೆ. ಏನ್ ಸರ್ ಹಿಂದಿನ ವರ್ಷದ ಎಷ್ಟು ಕೊಟ್ಟಿದ್ರಿ ಇಳುವರಿ? 230 ಅಲ್ಲ ಸರ್. ಅಲ್ಲ, ತೂಕ ಅಂದ್ರೆ ನಿಮ್ದು ಗುತ್ತಿಗೆ ಕೊಟ್ಟಿದ್ರಲ್ಲ ಇದನ್ನ? ಗುತ್ತಿಗೆ ಕೊಟ್ಟಿದ್ ಸರ್ 300 ಕ್ವಿಂಟಲ್, 280 ಕ್ವಿಂಟಲ್ ಕೊಟ್ಟಿದ್ರು ಸರ್ ಅವ್ರ ಗುತ್ತಿಗೆ. ಅದು 17,80,000 ಗುತ್ತಿಗೆ ಮುಗಿದ್ ಸರ್. ಆಮೇಲೆ ಮತ್ತೆ ಬಿಡಿಸಿ ಬೇಡ ತೂಕ ಕೊಡೋಣ ಅಂದ್ ತೂಕ ಕೊಟ್ಟಿವಿ ಸರ್. ಮನೆಯಲ್ಲಿ ಒಂದ್ ಸ್ವಲ್ಪ ನಾವು ಬರಲ್ಲ ಹಂಗ ಹಿಂಗ ನಾವು ಜಗಳ ಮಾಡಿದ್ವಿ ಸರ್, ಹೆಂಗ್ ಕೊಟ್ರಿ ನೀವು ಅಂದದಕ್ಕೆ ಅಜ್ಜಾರ್ ಮತ್ತೆ ತೋಟಕ್ ಬಂದು ಅವ್ರು ನೋಡಿ ತೋಟ ನೋಡಿ ಬೇಡ ಕ್ಯಾನ್ಸಲ್ ಮಾಡ್ಕ್ಯಾನ ಅಂದ್ ಕ್ಯಾನ್ಸಲ್ ಮಾಡ್ಕೊಂಡ್ ಮತ್ತೆ ತೂಕ ಕೊಟ್ರು ಸರ್. ಮತ್ತೆ ಕೊಟ್ಟದ್ದು ಎಷ್ಟಕ್ಕ? 17.80 ಸರ್. 17.80 ಕೊಟ್ಟಿದ್ರಿ. ಇವತ್ತು ನೀವು ಮಾಡಿದ್ರಲ್ಲ, ಆಮೇಲೆ ತೂಕ ಕೊಟ್ರಲ್ಲ, ತೂಕ ಕೊಟ್ಟ ಮೇಲೆ ಎಷ್ಟಾಗೈತ್ರಿ ಈಗ? ಈಗ ಲೆಕ್ಕ ಮಾಡ್ಬೇಕು ಸರ್, ಅದು 385 ಕ್ವಿಂಟಲ್ ಸರ್. 385 ಕ್ವಿಂಟಲ್ ಆಗಿದೆ. ಅದು ಹೆಚ್ಚಿಗೆ ನಿಮಗೆ ಅಲ್ಲಿಗೆ 9.5 ಲಕ್ಷ ಹೆಚ್ಚಿಗೆ ಸಿಕ್ಕಿದೆ, ಅಲ್ಲೇ ಮೇಲೆ ಇದೆ ಸರ್. ಈಗ ನವೀನ, ಈಗ ಇಷ್ಟು ವರ್ಷದ ಬೆಳೆ ಇದೆ, ಆಲ್ರೆಡಿ ನಿಮ್ಗೆ 10 ವರ್ಷದ ಬೆಳೆ ಇದೆ. 10 ವರ್ಷದಲ್ಲೇ ಈ ತೂಕ ಬಂದಿತ್ತ ಹಿಂದೆ ಯಾವಾಗ ನಿಮ್ಗೆ? ಬಂದಿಲ್ಲ ಸರ್. ಸರ್, ಇದು ನಿಮಗೆ ಗ್ರೀನ್ ಪ್ಯಾಂಟ್ ಅನ್ನ ಹಾಕಿದ್ದಕ್ಕೆ ಬಂತು ಅನ್ನಿಸ್ತಾ ಅಥವಾ ಬೇರೆ ರೀತಿ ಏನಾದ್ರು ಕಾರಣಗಳಿದಾವ? ಇಲ್ಲ ಸರ್, ಏನ್ ಇಲ್ಲಿ 4 ತಿಂಗಳು ನೀರು ನಿಂತಿದೆ ಸರ್. ಎಲ್ಲೇ? ಇಲ್ಲಿಂದ ಅಲ್ಲಿಂದ ಇಲ್ಲಿ ಮಟ್ಟ ಸರ್.
ಪೂರ್ತಿ ನೀರ್ ತತ್ತಿ ಇದು ಪೂರ್ತಿ ಸರ್. ಇದು ಈ ತೋಟ ಮಾತ್ರ ಪೂರ್ತಿ ಹರಿತೈತ್ ಸರ್ ನೀರ್. 4 ತಿಂಗಳು ಕಂಟಿನ್ಯೂ. ಅವತ್ತ ಅವರು ಇದನ್ನ ಕಟ್ ಮಾಡೋರು ಸಹಿತ ಹೇಳ್ತಿದ್ರು. ಅವತ್ತ ಇತ್ತಲ್ಲ ಸರ್, ಕಟ್ ಮಾಡೋರು ಹೇಳ್ತಿದ್ರು, ಸರ್ ಇದು ನೋಡ್ಬಿಟ್ರೆ ಅಲ್ಲ ಸರ್ ಈ ಮೀನ ಹಿಡಿಬೇಕು ಆತರ ಐತಿ ಪರಿಸ್ಥಿತಿ, ಕಾಯಿ ಹಿಡಿದ್ರಿ ಕೆಸರಂಗ. ಮೊನ್ನೆ ಸರ್ ಅವ್ರು ಕಾಯಿ ಕೆಡವಾಕ್ ಬಂದಿದ್ರಲ್ಲ, 10 ಕ್ವಿಂಟಲ್ ಬರ್ತತಿ ಅಂದ್ ಇದನ್ನ ಹಾಕ್ಯಂಬದಲ್ ಸರ್, ತಟ್ಟಿ ಹಾಕ್ಯಾರ್ಲಂಗ್ ಬಂದಾರ ಸರ್. ಅವ್ರಿಗೆ 10 ಕ್ವಿಂಟಲ್ ಬರ್ತತಿ ಅಂತ ಹೇಳಿ ಬಂದಾರ ಅಲ್ಲಿ ಸ್ವಾಮಿಯರಿಗೆ. 32 ಕ್ವಿಂಟಲ್ ಬಂದತ್ ಸರ್ ಅದು. ಒಂದ್ 10 ರಿಂದ 15 ಕ್ವಿಂಟಲ್ ಬರ್ತದ ಸರ್. ಅದಕ್ಕೆ ಅತಿಗೆ ತಟ್ಟಿ ಹಾಕ್ಯಂದ್ ಹೋಗೋದು, ಬರ್ರಿ ಅಂದ್ ಕೆಡವನು ಕರ್ಕೊಂಬಂದಾನ್ರಿ. ನಮಗ್ ಗೊತ್ತಿತ್ ಸರ್ ಒಂದ್ 30 ಕ್ವಿಂಟಲ್ ಆಕತ್, 32 ಕ್ವಿಂಟಲ್ ಆಕತ್ತಿದ್, ತಟ್ಟಿ ಹಾಕ್ಯಂಬರ್ರಿ ಅಂತ ಹೇಳಿದಾರ ನಾವು ಸರ್. ಆದ್ರ ನಮ್ ಮಾತ್ ಕೇಳಂಗಿಲ್ಲ. ನಿರಂತರ ಕೆಲಸ ಮಾಡಾರ ಅವ್ರು. ಆಕ್ಚುಲ್ ಇಷ್ಟೇ ಬರ್ತಂತ ನೋಡಿಗೆ ಹೇಳ್ತಾರೆ, ಅಂತರಿಗೂ ಅವ್ರಿಗೆ ಶಕ್ತಿ ಅವ್ರ ಪ್ರಮಾಣ ಮೀರಿ ಹೋಗೈತೆ ಅಲ್ರಿ. ನನ್ನ ನಂಬಿಕೆ ಇರ್ಲಿಲ್ಲದ್ರಿ ಸರ್, ಇಲ್ಲೇ ಐತ್ರಿ ಅವ್ರ ಇಲ್ಲೇ ತಿಪ್ಪೆ ಮಠದಲ್ಲೇ ಹತ್ತಲ್ಲೇ ಮಾಡ್ತಾರ ಸರ್. ನನ್ ಮಾಲ್ ನಂಬಿಕೆ ಇಲ್ಲದ್ರ ಅವ್ರನ್ನ ಹೋಗಿ ಕೇಳ್ರಿ ಬರ್ರಿ. ಹಂಗೆ ನೀವು ಮಾತಾಡ್ಕೊಂತ ಹೋಗಿ ಕೇಳಿ ಸರ್. ಚೆನ್ನಾಗಿ ಸರ್. ಗರಿ ಅವಾಗ ಹಿಂಗ್ ಹೋಗ್ತಾ ಇತ್ತು ಸರ್, ಗರಿ ಸ್ಟ್ರೇಟ್ ಹೋಗ್ತಾ ಇತ್ತು. ಈಗೆಲ್ಲ ಗರಿ ಬಿಸ್ತಾ ಇತ್ತು ನೋಡಿ ಸರ್. ಇವಾಗೆಲ್ಲ ಒಂದ್ಕೊಂದ್ ಫುಲ್ ಕ್ರಾಸ್ ಆಗ್ಯಾವ್ರಿ ಗಿಡಕ್ಕ. ಅವಾಗ್ಲೂ ಹಿಂಗ ಇದ್ವಾ, ಈ ತರ ಕುಡ್ತಿದ್ವಾ? ಇಲ್ಲ, ಅವಾಗ ಹಿಂಗಿತ್ತು ರೀ. ಬೈಲ್ ಕಾಣದ ಒಂದು ಸ್ಪ್ರೇ, ಒಂದು ಸಾಯಿಲ್ ಅಪ್ಲಿಕೇಶನ್ ಮಾತ್ರ ಮಾಡಿದ್ರಿ ಹೋದ ವರ್ಷ. ನವೀನ, ನಿಮಗೆ ಈಗ ನಿಜವಾಗ್ಲೂ ಇದಕ್ಕ ಡ್ರೆಂಚ್ ಕೊಟ್ಟಿದ್ರೆ, ಒಂದ್ಸಲ ಲಿಕ್ವಿಡ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗ್ ಆಗುತ್ತಾ ಅನ್ಸುತ್ತಾ ಈಗ ನೋಡಿ? ಅಯ್ಯೋ ಆಗತ್ ಸರ್. ಒಂದ್ 420 ಕ್ವಿಂಟಲ್ ಲೆಕ್ಕಕ್ಕೆ ಹೋಗುತ್ತೆ ಸರ್ ನಮ್ ಲೆಕ್ಕ. ಒಂದ್ 420 ಕ್ವಿಂಟಲ್. ಇಲ್ಲಿ ಒಣಗಿದಾವ್ ನೋಡ್ ಸರ್, ಅವು ಗೊನೆ ಎಲ್ಲ ಒಣಗಿದಾವು. ಫಸ್ಟ್ ಗೆ ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿದ್ರೆ ಪಕ್ಕ ಆಕತ್ ಸರ್. ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು ಅಂತ ಆಕತ್ ಸರ್. ಅಲ್ಲಿ ಪಕ್ಕ ಎಕರೆಗೆ 100 ಕ್ವಿಂಟಲ್ ಕ್ರಾಸ್ ಆಗುತ್ತೆ ಅಂತ ಗೊತ್ತಾಯ್ತು ಈಗ. ಹಲೋ, ಬಹಳ ಅದ್ಭುತ ನವೀನ. ನೋಡ್ರಿ, ಈಗ ಜೊಳ್ಳಿನ ವಿಚಾರ ತೋರಿಸಿದ್ನಲ್ಲ ಹಿಂದಿನ ವರ್ಷ ನಾನು. ಸರ್ ನೋಡಿ ಅಂತ ಬರ್ತದಲ್ಲ, ಈ ಜೊಳ್ಳಿನ ಪ್ರಮಾಣ ನಿಮ್ ಚಿಕ್ಕಪ್ಪರ್ ಬಹಳ ಹೊತ್ತು ಮಾತಾಡಿದ್ರು ನನಗೆ. ಈ ಸರಿ ನೋಡಿ ಸರ್, ಈ ಸರಿ ಇಲ್ಲ, ಕ್ಲಿಯರ್ ಐತಿ ನೋಡಿದ್ರೆ. ಇದ್ರಲ್ಲೇ ನಿಮಗೆ ಈ ಸಣ್ಣ ಮಿಳ್ಳೆ ಅಂತ ಇವು ಕಡಿಮೆ ಆಗೈತೆ ಸರ್. ಈ ಸಲ ಎಷ್ಟು ಪರ್ಸೆಂಟ್ ಕಡಿಮೆ ಅನ್ಸುತ್ತೆ ನಿಮಗೆ? ಒಂದ 80% ಕಡಿಮೆ ಆಗೈತೆ. ಇದು ನಿಜವಾಗ್ಲೂ ಅವ್ರಿಗೆ ಹೋದ್ ಸರಿ ಅವ್ರ ಚಿಕ್ಕಪ್ಪರ್ ಹೇಳಿದ್ದಿದ್ದನೇ ನನಗೆ. ಸಿಂಪಲ್ ಹೇಳಿದ್ರು, ಸರ್ ಇದ್ರ ನಮಗೆ ಲಾಸ್ ಮಾಡ್ತಿರೋದು ಬಾಳ ಅಂತ ಹೇಳಿ. ಒಂದೇ ಒನ್ ಟೈಮ್ ಸ್ಪ್ರೇ ಮಾಡಿರೋದ್ರಿಂದ ಮನೆ ಬಡದ್ರ ತಿಳ್ಕೊಳ್ರಿ, ಬರೀ ಇದ ಸಿಗದ್ರಿ ಅವ್ರನಾಗ ತೋರ್ಸಿ. ನಾವ್ ಹಿಂದಿನ ವಿಡಿಯೋ ಬಿಟ್ಬಿಡ್ತದ್ರಿ ಅವ್ರು ತಗೊಳ್ಳೋರು. ಅಲ್ಲ ಬಿಡೋದಲ್ರಿ, ಇದೇನ್ ಮಾಡ್ತಾರ? ಲಾಸ್ ಅಲ್ರಿ, ಹುಳು ಹೊಡಿತೈತೆ. ಆ ಹುಳು ಹೊಡಿತ ಅಂದ ತಕ್ಷಣ ಇದು ಬೆಳೆಯಲ್ಲ, ಮಧ್ಯ ಕಾಯ್ದು ಬೆಳಿತೈತೆ. ಇದು ಹೊಡೋದೆಲ್ಲ ಉಳ್ಕೊಂತೈತಿ. ಇಂತ ಜೊಳ್ಳು ನಮ್ಗೆ ಯಾವಾಗ ಗೊತ್ತಾಗತ್ತೆ? ಕಾಯಿ ಕೆಡುದಾಗ ಗೊತ್ತಾಗತ್ತೆ. ನಾವು ರೈತರು ನಿಜವಾಗ್ಲೂ ಅಲ್ಲಿ ತಪ್ಪು ಮಾಡ್ತಿರ್ದಿಲ್ಲ ಅಂದ್ರೆ, ಈ ಸ್ಪ್ರೇ ಟೈಮ್ ಅನ್ನ ಸ್ಪ್ರೇ ಯಾವ ಟೈಮ್ ಅಲ್ಲಿ ನಾವು ಸ್ಪ್ರೇ ಮಾಡ್ಬೇಕು ಅನ್ನೋದನ್ನ ತಕ್ಷಣ ಕ್ರಿಯೆ ತಗೊಂಡು, ಹೋದ ವರ್ಷ ಅವ್ರು ಮಾಡಿದ್ರು ಸ್ಪ್ರೇನ, ಅಷ್ಟು ಪ್ರಮಾಣ ಕಡಿಮೆ ಆಯ್ತು. ಆದ್ರೆ ಇರುವಲ್ಲಿ ಈಗ ಅಡ್ವಾನ್ಸ್ ಹೊಡಿಬೇಕು. ಬೇಕಂದ್ರೆ ಮೇ ಎಂಡಿಗೆ ಬೇಕಾದ್ರೆ, ಅದು ಅವಶ್ಯಕತೆ ಬಿದ್ರೆ ಮೇ ಎಂಡು ಅಥವಾ ಜೂನ್ 1ನೇ ವಾರದಾಗ ಒಂದ್ಸಲ ಸ್ಪ್ರೇ ಮಾಡ್ಬೇಕು. ಅದಕ್ಕೆ ನಿಜವಾಗ್ಲೂ ಅಡಿಕೆ ತೋಟದಲ್ಲಿ ಇಳುವರಿ ಹೆಚ್ಚು ಮಾಡ್ಕೊಳೋದು ಆ ಒಂದು ವ್ಯವಸ್ಥೆ. ನವೀನ, ಈಗ ಅಂದಾಜು ಟೋಟಲಿ ಈ ಗಿಡ ಸಂಖ್ಯೆ ವಿಚಾರ ಮಾಡ್ಕೊಂಡಾಗ ಒಂದ್ ಗಿಡಕ್ಕೆ ಅವರೇಜ್ ಎಷ್ಟು ಸಿಕ್ಕತಿ ಅಂತ ಅನಿಸ್ತಾ ಇದೆ ನಿಮಗೆ ಇಳುವರಿ? ಒಂದ್ ಗಿಡಕ್ಕೆ ಸರ್, ಒಂದ್ ಗಿಡಕ್ಕೆ ಈಗ 2400 ಗಿಡ ಐತ್ ಸರ್. ಇದು ಒಂದ್ 2200 ಗಿಡ ಅಂತ ಬಿಟ್ಟತ್ ಸರ್ ಇದು. ಸರ್ 2000 ಅಂತ ಬಿಟ್ಟದ ಸರ್. ಸರ್ ಅಂದಾಜು ಗಿಡಕ್ಕ ಲೆಕ್ಕ ಮಾಡ್ಕೊಂಡಾಗ ಇವತ್ತು 400 ಕ್ವಿಂಟಲ್ ಅಂತ ಹಿಡ್ಕೊಂಡ್ರು ನಾವು. ಸರ್ ಅಲ್ಲಿಗೆ ಒಂದು 2 ಅಂದ್ರೆ ಎಷ್ಟು ಬರ್ತದೆ ಅಲ್ಲಿಗೆ? 20 ಕೆಜಿ ಬಿಟ್ಟಂಗ. 20 ಕೆಜಿ. ಒಂದ್ ಗಿಡಕ್ಕೆ 20 ಕೆಜಿ ಬಿಟ್ಟಂಗ. ನವೀನ, ಬಹಳ ಇಂಪಾರ್ಟೆಂಟ್ ಇಲ್ಲೊಂದು ವಿಷಯ ಹೇಳ್ಕೊಡ್ತಾರೆ. ಮಿಳ್ಳೆ. ಸರ್, ಈ ಮಿಳ್ಳೆ ಅನ್ನೋದೊಂದು ಬಹಳ ಕಡೆ ರೈತರಿಗೆ ಪ್ರಾಬ್ಲಮ್ ತೋರಿಸ್ತಾರೆ. ಅಲ್ಲೆಲ್ಲ ಗಿಡಗಳಲ್ಲಿ ಇರುತ್ತೆ, ಎಲ್ಲಾ ಕಡೆ ಇರಲ್ಲ, ಒಂದೊಂದು ಗಿಡದಲ್ಲಿ ಇರುತ್ತೆ. ನೀವ್ ಇದನ್ನ ಬಿಟ್ರಿ ಅಂದ್ರೆ ಇನ್ನೊಂದ್ ಗೊನೆ ಹಾಗೆ ಆಗ್ತಾ ಹೋಗುತ್ತೆ. ಬಹಳ ಜನ ಏನ್ ತಿಳ್ಕೊಂಡ್ಬಿಡ್ತಾರ, ಇದು ಸರಿ ಮಾಡಕ್ ಆಗಲ್ಲ, ಇದು ರೋಗ ತಿಳ್ಕೊಂಡ್ಬಿಡ್ತಾರೆ. ಇದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ. ನಿಜವಲ್ಲ, ಇದು ಸರಿ ಮಾಡ್ಬೋದು. ಪ್ಲಸ್ ಒಡಕ ಬರುತ್ತಲ್ಲ ಅದು ಸಹಿತ, ಸೈಜ್ ಬರಲ್ಲ ಅಂತಿರಲ್ಲ, ಅವೆಲ್ಲ ಸಮಸ್ಯೆಗಳು. ಇವ್ನ್ ಬಿಟ್ರಿ ಅಂದ್ರೆ ಗಿಡದಿಂದ ಬರುವಂತ ಒಟ್ಟು ಟೋಟಲ್ ಹಾನಿ ಇದ್ರಲ್ಲಿ ಏನು ಇರಲ್ಲ, ಏನು ಇರಲ್ಲ ಇದ್ರೊಳಗೆ. ಅದಕ್ಕಿದು ಈ ಮನುಷ್ಯನಲ್ಲಿ ಆಗುವಂತ ಕೊರತೆನೆ ಬೆಳೆಯಲ್ಲೂ ಆಗೋದು. ಅದಕ್ಕೆ ಇಂಥ ಗಿಡಗಳನ್ನ ಗುರ್ತು ಮಾಡ್ಕೊಂಡು ಅವಕ್ಕೆ ಡೋಸ್ ಅನ್ನು ಬೇರೆ ಕೊಡ್ಬೇಕು ಅಂತ ಹೇಳಿದ್ದೆ. ಅದನ್ನೊಂದ್ ಸ್ವಲ್ಪ ನೀವು ಹಾಕೋಬೇಕು ಇಂಥ ಗಿಡಗಳಿಗೆ ಗುರ್ತು ಮಾಡ್ಕೊಂಡು. ಎರಡನೇದು, ನಿಮ್ಮ ಅಡಿಕೆ ಕೆಡೋಬೇಕಾರ ಲೇಬರ್ ಬಂದಿದ್ರಲ್ಲ ಅವತ್ತು ಕೆಡವರು, ಅವ್ರು ಅಂದಾಜು ತೋರಿಸ್ತಾ ಹೇಳಿದ್ರು ಗೊನೆಗಳನ್ನ, ಇಷ್ಟು ನೀರ್ ಹೊರದತಿ ಈ ಜಾಗ. ನಾನೇನು ಕೇಳಿದೆ, ಎಷ್ಟು ಉದ್ರಿತಪ್ಪ ಹಳ್ಳಿದ್ರ ಮತ್ತೆ ಇದು ಉದ್ರಿ ಹೋಗಿರ್ಬೇಕಲ್ಲ ಅಂತ. ಅವ್ರು ಹೇಳ್ತಿದ್ರು ಒಂದು ಕಾಯಿನೂ ಸಹಿತ ಉದ್ರಿಲ್ಲ ಅಂತ. ಬಡ್ಯಾಕ್ ಹೋದ್ರೆ ಬಡದ್ರೆ ಉದ್ರವಲ್ವು,
ಏನ್ ಕೊಟ್ಟಿದ್ದಕ್ಕಂತ ಮತ್ತೆ ಅವರು ಕಂಟಿನ್ಯೂ ಒಬ್ಬರೇ ಕಟಿಂಗ್ ಮಾಡಿರೋದ್ರಿಂದ ನಾವು ಪ್ರತಿ ವರ್ಷ ಅವರೇ ಕಟಿಂಗ್ ಮಾಡಿರೋದು, ಬೇರೆ ಯಾರು ಬಂದಿಲ್ಲ ಇದಕ್ಕೆ. ಬೇರೆ ಯಾರು ಬಂದಿಲ್ರಿ, ಅವರೇ ಈ ವರ್ಷ ಕಟಿಂಗ್. ಬೇರೆ ಕಡೆ ಕೊಡ್ಬೇಕು ಅಂತ ಹೋಗ್ಯಾರ ಇವ್ರು, ಮತ್ತೆ ಹೊಳ್ಳಿ ಅವ್ರಿಗೆ ಮಾತಾಡ ಓಕೆ 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 ವ್ಯಾಪಾರ ಹೊಂದಿಲ್ಲ ಅಂತ ಹೇಳಿ ಹೊಳ್ಳಿ ಅವರೇ ಬಂದಾರ. ಮತ್ತು ಓಹೋ ಈ ವರ್ಷಕ್ಕೂ ಅವ್ರ ಏನಂತಾರ ತೋಟ ನೋಡಿ ನಿಮ್ಮ ಏ, cutting ಮಾಡಿದವ್ರು. ಅವ್ರಿಗೆ ಹೂವೇನ ಮಾಡಕ್ ಆಗಲ್ಲ ಸರ್. ಅವ್ರಿಗೆ 10 ಕ್ವಿಂಟಲ್ ಬರ್ತೈತಿ ಅನ್ನೋದು 32 ಕ್ವಿಂಟಲ್ ಬಂದೈತಿ. ಅವ್ರಿಗೆ ಮಾಡಕ್ ಆಗಿಲ್ಲ, ಇಷ್ಟ ಬರ್ತೈತಿ ಅಂತ ಮಾತಾಡಿದಾರ ಹೊಸ್ರೆ. ಸರ್ ಇದು ಬಡದ ಸಾಕಾಗೈತೆ ನಮಗೆ, ಕೈ ಆ ನಮೂನಿ ವೈಟ್ ಐತ್ರಿ ಇದು ಅಂತ ಹೇಳಿ. ಹೈಯೆಸ್ಟ್ ಅಂದ್ರೆ ಒಂದು ಗೊನೆ ಹೈಯೆಸ್ಟ್ ಅಂತ ತೂಕ ಎಷ್ಟು 25 kg ಬಂದತ್ ಸರ್. ಒಂದು ಗೊನಿದ ಬಂದತ್ ಸರ್. ಒಂದು ಗೊನೆ ಮಾಡಿರಲ್ಲ ಇದ್ರ ಮಾಡ್ಯಾವ ಸರ್. ಏನ್ ರೆಕಾರ್ಡ್ ಇದು ಒಂದು ಗೊನೆ ಬಂದತ್. 25 kg ತನಕ ಬಂದಿದೆ. ಬಂದತ್ ಸರ್, ನಮ್ ಅಂತ- ಕಕ್ಕರ್ ಹಿಡ್ಕಂದಾರಲ್ಲ ಸರ್. ಅದು ವಿಡಿಯೋದಲ್ಲಿ ಇದೆ, ನಮ್ಮ ಕಡೆ ಇದೆ. ಮತ್ತೆ ಅದು ವೇಟಿಗೆಲ್ಲ ಫುಲ್ ಇಲ್ಲಿ ಕೆಳಗಾಗಿರ್ಬೇಕ್ರಿ ಅದು ಬಲ್ದಂಗೆ ಏನಾಗಿರ್ಲಿಲ್ಲ. ಏನಾಗಿರಲ್ಲ. ಸ್ಟ್ರೆಂತ್ ಗಿಡದ ಸ್ಟ್ರೆಂತ್ ಹೇಳೋದು, ಗಿಡ ಆ ಲೆವೆಲ್ಗೆ ಇದ್ದೇ ಇರುತ್ತೆ. ಸರ್ ಅಂದಾಜು ಎಷ್ಟು ಗೊನೆ ತನಕ ಹಿಡಿದತ್ತು ನಿಮ್ ಗಿಡದಾಗ? ಒಂದ್ ಗಿಡದಾಗ ಕಾಯಿ ಅಂದಾಜು ಎಷ್ಟು ಗೊನೆ ಇತ್ತು? ಗೊನೆ ಗೊನೆ ಒಂದ್ 3, 4, 3-4 5 ಗೊನಿ ಮಟನು ಇತ್ತು ಸರ್. ಅದಾವು. ಅಜ್ಜಾರ ಬಂದ್ ಎಣ್ಸಿ ಗೊನಿ ಎಣ್ಸಿದ್ಮೇಲೆ ಮತ್ ವ್ಯಾಪಾರ ಹರ್ಕಂದಾರ. ಮೊದಲ ಊಹೆ ಮೇಲೆ ಇವ್ರು ಏನ್ ಮಾಡಿದ್ರು, ವರ್ಷ ಕೂಡ ಲೆಕ್ಕ ಸುಮ್ ಕೊಟ್ಬಿಟ್ರು. ವರ್ಷ ಹೋಗ್ಬೇಕಾದ್ರೆ ಹೋದ ವರ್ಷ 13 ಲಕ್ಷಕ್ಕೆ ಆಗಿತ್ತ, ಈ ವರ್ಷ 17 ಆಗತ್ತೆ ಜಾಸ್ತಿ ಆಯ್ತು ಬಿಡ ನಂಗೆ ಆಯ್ತಲ್ರಿ ಅನ್ಕೊಂಡ್ರು. ಆದ್ರ ಅದೇನಾಗ್ಬಿಡ್ತು, ಈ ತೋಟ ನೋಡ್ಲಿಕ್ಕೆ ಹೇಳ್ಬಿಟ್ರ ಅವ್ರು, ವರ್ಷ ಮತ್ತೆ ಈ ವರ್ಷ ಬಿಸಿಲು ಜಾಸ್ತಿ ಆಗೈತಿ ಅಂತ ಎಲ್ಲ ಹೇಳ್ಯಾರ, ಎಲ್ಲಾ ಕಡೆ ಕಡಿಮೆ ಆಗೈತಿ ಇಳುವರಿ ಅಂತ ಇವ್ರು ತಗೊಂಡ್ರ. ಎಸ್ 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 ಒಟ್ಟು ಆದ್ಮೇಲೆ ನಮಗೆ ವಿಷಯ ತಿಳಿದ್ಬಿಡ್ತು. ದಡ್ಡನ ವಿಷಯ ಇದೆ, ಇಲ್ಲ ಹಿಂಗೆ ಮಾಡ್ಕೋಬೇಕು ಅಂದ್ಮೇಲೆ ದಡ್ಡ ನಾವು ವ್ಯಾಪಾರ ಹರ್ಕೊಂಡು ಕೊಟ್ರು. ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ, ಒಬ್ಬ ರೈತ ಜಾಣತನ ಮಾಡಿದ್ರೆ 10 ಲಕ್ಷ ರೂಪಾಯಿ ಹೆಚ್ಚಿಗೆ ಬಂತು. ಅಷ್ಟು ವೇಸ್ಟ್ ಆಗಿ ಹೋಗೋದು. ಬರೀ ಗಿರೀಶ್ವರ, ಬರೀ ವ್ಯಾಪಾರ ದೃಷ್ಟಿಯಲ್ಲೇ ನಾವು ನೋಡಿದಾಗ ರೈತರು ಎಷ್ಟು ತಪ್ಪು ಮಾಡ್ತೀವಿ ಅನ್ನೋದಕ್ಕೆ 17 ಲಕ್ಷಕ್ಕೆ ಆಗಿರೋ ತೋಟ ಇವತ್ತ 27 ಲಕ್ಷಕ್ಕೆ ಆಗಿದೆ. ಇನ್ನೂ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಅವರೇ ಹೇಳ್ತಾರ ಇನ್ನೂ 30 ಕ್ವಿಂಟಲ್ 40 ಕ್ವಿಂಟಲ್ ಹೆಚ್ಚಿಗೆ ಹಾಕತ್ತು ಅಂತ. ಅದು ನಾರ್ಮಲ್ ಅವ್ರು ಹೇಳ್ತಿರೋ ವಿಚಾರ, ನನಗೆ ಗೊತ್ತಿತ್ತು ಅವ್ರದ್ದು ಏನು ಅಂತ. ಅದು ನಮ್ಮ ಗೋಲ ಆಗಿತ್ತು. ಪಾಪ ಅವರಿಗೆ ಆವಾಗ ಸ್ವಲ್ಪ ದುಡ್ಡಿನ ಸಮಸ್ಯೆ ಜೊತೆಗೆ ಅಜ್ಜ ಒಂದ್ ಟೈಮ್ ಒಪ್ಪಿಕೊಳ್ಳೋದು ವಜ್ಜೆ ಆಗಿತ್ತು. ಆರ್ಥಿಕ ಹಿರಿತನ ಮಾಡ್ರ ಅವ್ರಲ್ಲ ಅಜ್ಜರು, ಮತ್ತೆ ಅವ್ರು ಹಳೆ ಲೆಕ್ಕದಾಗಿದ್ದು ಸಹಜ ಬರ್ತೈತ್ರಿ. ಅದಕ್ಕೆ ಇಷ್ಟು ವರ್ಷ ಏನೂ ಕೊಟ್ಟಿಲ್ಲ, ಈಗ ಕೊಟ್ವಿ ಅಂತ ಹೇಳಿ ಖರ್ಚು ಮಾಡಿದ್ಮೇಲೆ ಹೆಂಗೆ ಏನಪ್ಪಾ ಅವ್ರು ಹೇಳ್ತಾರ ಕಂಪ್ನಿಯವರು ಸೇಲ್ ಮಾಡಕ್ ಅಂತ ಅವ್ರ ತಲೆ ಬಂದಿದೆ ಅದು ವಿಚಾರ. ಸರ್ ನವೀನ, ಈಗ ಮುಂದಿನ ಇಳುವರಿಗೆ ಈಗ ಬೆಳೆ ವರ್ಷ ನೋಡ್ತಾ ಇರ್ತೀವಿ, ಈ ಹಂತದಲ್ಲಿ ಏನ್ ಅನ್ಸ್ತಾ ಇದೆ ನಿಮಗೆ? ಈ ಹಂತದಲ್ಲಿ ಚೆನ್ನಾಗಿತ್ತು ಸರ್. ಈ ಹೋದ್ನೇ ಸರಿಕ್ಕಿಂತನೂ ಈ ಹಿಂಗಾರು ಅವು ಹೊಟ್ಟಿ ಗರ್ಭ ಬಂದಿರೋದು ಅವೆಲ್ಲ ಚೆನ್ನಾಗಿತ್ತು ಸರ್. ಹೋದ್ನೇ ಸರಿಕ್ಕಿಂತ ಜೋರ್ ಸ್ಟಾರ್ಟ್ ಆಗ್ತಾ ಇದೆ. ಹೌದು ಸರ್, ಬಹಳ ಈಗ ಸ್ಟಾರ್ಟ್ ಆಗ್ತಾ ಇತ್ತು. ನೋಡ್ರಿ, ನಿಮ್ದು ಏನಾದ್ರು ಕ್ವಶನ್ಗಳಿದ್ರೆ ಕೇಳ್ರಿ. ಕ್ವಶನ್ ಇಲ್ಲ, ಮತ್ತೆ ಎಲ್ಲ ನೀವು ಕೇಳಂತದೆಲ್ಲ ಹೇಳ್ದಂಗೆ ಅಲ್ಲ ವಿಷಯ ನಿಮಗೆ, ಯಾಕಂದ್ರೆ ನೀವು ಹೊಸ ಮಾಡಿದಂಗೆ ಈಗ ಹೊಂಬಳೆ ಕಿತ್ತಲ್ರಿ. ಹ್ಞೂ ಸರ್. ಈಗ 2 ವರ್ಷದ, ಈಗ ಹೋದ್ನೇ ವರ್ಷ ಈ ವರ್ಷ ಅಷ್ಟೇ ಈ ತರ ಬಂದಿರೋದು. ಇದ್ರ ಹಿಂದೆ ಯಾವ ತರ ಇರ್ತದ ಇವು ಗೊನೆಗಳು? ಇದಕ್ಕಿಂತ ಸಣ್ಣ ಇರ್ತದ ಸರ್ ಅವು. ಈ ಚಿಲ್ಲು ಬರ್ತಿರ್ಲಿಲ್ಲ, ಈ ತರ ಚಿಲ್ಲು ಬರ್ತಿರ್ಲಿಲ್ಲ. ಆಮೇಲೆ ನಿಲ್ತಕ್ಕಂತ ಪ್ರಮಾಣ ರೀ ಈ 3 ಬಹಳ ಕಡಿಮೆ ಇರುತ್ತೆ ಸರ್. ಈ ನಿಂತಿರೋ ಈ ಗೊನೆ ಬಂದತ್ತಲ್ಲ ಸರ್, ಅಲ್ಲಿ ಕೆಳಗಡೆ ಒಂದು ಬನ್ನಿ ಸರ್, ಇಲ್ಲಿ ತೋರ್ಸಿ. ಇದು ಮುಂದೆ ಆದಿರೋದು ಸರ್. ಇದು 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 ತೆಳಗಿಂದ ಐತಲ್ಲ ಅದು, ಇಲ್ಲಿ ಅವಾಗ ಇಲ್ಲಿ ಉದುರಿರೋದು, ಈಗ ಉದುರೇತ ನೋಡಿ ಸರ್. ಇನ್ನು ಬರ್ತಿದ್ದಂಗ ಉದುರೋದದು ಹಳ್ಳ ನೋಡಿ ಸರ್, ಎಷ್ಟು ನಿಂತದ್ರೆ ಇಲ್ಲಿ ಉದುರಿರೋದು ಪೂರ್ತಿ. ಅದು ಅಂದ್ರೆ ಎಫೆಕ್ಟ್ ಆಗಿರೋದು ಸ್ಪ್ರೇ ಕೊಟ್ಟಿರೋದಕ್ಕೆ ಎಫೆಕ್ಟ್ ಆಗೈತಿ ಅಥವಾ ಕೇವಲ ಇಲ್ಲ ಗೊಬ್ಬರ ಎರಡು ಕೆಲಸ ಮಾಡಿ. ಈಗ ಮತ್ ನಾವು ನೆಕ್ಸ್ಟ್ ಸ್ಪ್ರೇ ಕೊಟ್ರ ಅದ್ರ ಒಂದು ಡ್ರಾಪ್ ಹೋದ್ರಲ್ಲ. ನಿಮ್ಮ ಅನುಭವದ ಪ್ರಕಾರ ಎರಡು ಬೇಕು, ಒಂದು ಇಂಪಾರ್ಟೆಂಟ್ ಅಂತ ಆಯ್ತು ಈಗ. ಆಮೇಲೆ ಡ್ರಿಂಚ್ ಕೊಟ್ವಿ ಅಂದ್ರ ಇದು ಹೆಲ್ದಿ ಆಗಿರ್ತೈತಿ, ಗಿಡ ತೂಕ ಹೆಚ್ಚಿಗೆ ಬರ್ತೈತಿ. ಈ ನಿಮ್ ಪ್ರಕಾರ ಎವರೇಜ್ ಈಗ ಜನವರಿ ಸ್ಟಾರ್ಟಿಂಗ್ ಇಂದ ಹಿಡಿದು ಈ ಮಾರ್ಚ್ ಏಪ್ರಿಲ್ ಮೇ ಮಟ್ಟ ಕಂಟಿನ್ಯೂಸ್ ನೀರ್ ಬೇಕೇ ಬೇಕು ಅಂತ ನೋಡ್ರೆ ಸಿಂಪಲ್ ಇಲ್ಲೇ ಕಾಣುತ್ತೆ. ಗಿಡದ ಗುಣ ಏನಿದೆ ಅನ್ನೋದು ಎಲೆ ಮತ್ತು ಗರಿ, ಒಣಗಿರೋ ಗರಿ ಇದು, ಪೂರ್ತಿ ಒಣಗಿ ಹೋಗಿರೋದು. ಎಷ್ಟು ಅಡಿ ಇರ್ಬೋದು ನೋಡ್ರಿ ಇದು. ಇಲ್ಲಿ ನೋಡ್ರಿ, ಒಣಗಿದ ಮೇಲೆ ಇಷ್ಟ ಕಾಣ್ತಾ ಇದೆ. ಇದು ಹಸಿದಾಗ ಎಷ್ಟು ಇರ್ಬೋದು 2.5 ಫೂಟ್ ನೋಡ್ರಿ ಗುಣಮಟ್ಟ. ಅದ್ ಕೇಳತ್ ನಾನು, ಇಲ್ಲಿ ಗುಣ ಹೆಂಗಿರ್ತತ, ಗೊನೆ ಹೆಂಗಿರುತ್ತೆ. ನೀವು ಮೇಲ್ ನೋಡೋ ಅವಶ್ಯ ಇಲ್ಲ. ಗೊನೆ ಈ ಎಲೆಗಳ ಆರೋಗ್ಯ ಮಿನಿಮಮ್ 2 ಫೂಟ್ ಅಗಲ, 3-3.5 ಫೂಟ್ ಉದ್ದ ಐತಿ. ಗಿಡದ ಆರೋಗ್ಯ 25 kg ಬಂತು ಅಂದ್ರಲ್ಲ ಅವರು, ಆ ಗುಣ ಇರುವಂತ ಗೊನೆಗಳು ಇವು. ಈ ಎಲೆಗಳು ಇದ್ರೆ ಗೊನೆ ಬರೋದು ಹಂಗೆ. ಇದು ನೋಡ್ರಿ, ಇದು ಹೇಗಿದೆ ನೋಡ್ರಿ. ಇದು ಊಟ ಮಾಡ್ಬೋದು ಆರಾಮಾಗಿ, ಅಂತವೇ. ಅಂದ್ರೆ ಅಷ್ಟು ಗುಣಮಟ್ಟ ಇರೋದ್ರಿಂದನೇ ಬೆಳೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇವ್ರು ನಿಜವಾಗ್ಲೂ ವರ್ಷಕ್ಕೆ 2 ಹಂತ ಕೊಟ್ಟಿದ್ರೆ, ಹೋದ ವರ್ಷ ಇನ್ನೂ ಚೆನ್ನಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಏನೋ ಅವ್ರಿಗೆ ಹೊಸ ಅನುಭವ, ಖರ್ಚು ಮಾಡಿದ್ರೆ ಬರುತ್ತೋ ಇಲ್ಲೋ, ಆಮೇಲೆ ಆ ಲಿಮಿಟಲ್ಲೇ ಮಾಡ್ಬೇಕು ಯಾರಾದ್ರೂ ರೈತರು. ಈಗ ಅನುಭವ ಆಯ್ತು ಸರ್. ಇಲ್ಲಿ ಬನ್ನಿ, ಇದು ನೋಡಿ ಸರ್, ಅಲ್ಲೇ 4 ಗೊನೆ ಬಂದಿದೆ ಸರ್. ಇದು ಯಾವುದು? ಇದು 3 ಗೊನೆ ಬಂದಿದೆ ಈಗ ಆಲ್ರೆಡಿ 3 ಗೊನೆ ಬಂದಿದೆ. ಇನ್ನೂ 3 ಗೊನೆ ಐತೆ ಅದ್ರ ಬೇಕಾರೆ. ಈಗ 3 ಗೊನೆ ಐತೆ ನೋಡ್ರಿ. ಪಕ್ಕಾ 3 ಗೊನೆ ನಿಲ್ಸ್ಬೇಕ್ರಿ ಅದನ್ನ.
ಜೂಮ್ ಮಾಡಿಕೆ ಅದನ್ನ ನೋಡ್ರಿ ಅದನ್ನ ಇದು ಸೇವ್ ಆಕತ್ರಿ ಇದು ಡ್ರಾಪ್ ಆಗತ್ರಿ ಇಲ್ಲ ಸೇವ್ ಆಗೈತ್ರಿ ಅಲ್ಲೇ ಸೇವ್ ಐತದ ಸೇವ್ ಆಗೈತ್ರಿ ಅಲ್ಲೇ ಅಡ್ವಾನ್ಸ್ ಸ್ಪ್ರೇ ಮಾಡ್ಬೇಕಾಯ್ತು ಆ ಗೊನೆಗಳು ಒಣಗಬಾರ್ದು ಅಂದ್ರೆ ನಾವು ಅಡ್ವಾನ್ಸ್ ಸ್ಪ್ರೇ ಮಾಡ್ಬೇಕು ಅದಕ್ಕೆ ಆದ್ರೂ ಮುಂದಕ್ಕೆ ಎಫೆಕ್ಟ್ ಆಗಿದೆ ಅದಕ್ಕೆ ಸ್ವಲ್ಪ ಪ್ರಮಾಣ ಅಂದ್ರೆ ಜಾಸ್ತಿ ಇರಲ್ರಿ ಅದು ಕಾಯಿ ಹೋಗಿದೆ ಅದು ಆಲ್ರೆಡಿ ಅದಕ್ಕೆ ನಾನು ಬೇಗ ನೀವು ಏನು ಇವ್ರೇನ್ ತಿಳ್ಕೊಂಡ್ರು ಇವತ್ತು ಅಲ್ಲೇ ಮಾತಾಡಿದ್ರು ನವೀನ ಫೋನ್ ಸೈಲೆಂಟ್ ಮಾಡ್ಕೊ ನವೀನ್ ಏನಂದ್ರು ಸರ್ ಇಲ್ಲ ನಾವು ಸ್ಪ್ರೇ ಕೊಡ್ಬೇಕಾಗಿದ್ದು ನಮ್ಗೆ ಈಗ ಗೊನೆ ಬರಾಕತ್ತಾವಂತ ನಿಜವಾಗ್ಲು ಗರ್ಭದ ಒಳಗಡೆ ಇರ್ತಲ್ಲ ಅದು ಆ ಟೈಮಲ್ಲೇ ಸ್ಪ್ರೇ ಕೊಡ್ಬೇಕು ನಾವು ಯಾಕೆಂದ್ರೆ ಅಲ್ಲಿ ಕೀಟ ಮೊಟ್ಟೆ ಇಡುತ್ತೆ ತನ್ನ ಸಂತಾನ ವೃತ್ತಿ ಮಾಡ್ಕೊಂತೆ ಯಾಕಂದ್ರೆ ಮುಂದೆ ತಿನ್ನಕ್ ರೆಡಿ ಮಾಡ್ತದ ಅದು ನಾವ್ ಅದು ಹೊರ ಬಂದ್ಮೇಲೆ ಮಾಡ್ತಲ್ಲ ಅದು ಒಳಗಡೆ ಇದ್ದಾಗನೇ ಸ್ಪ್ರೇ ಕುಟ್ಕೊಂಡ್ಬಿಟ್ರೆ ನೀವು ಕ್ಲಿಯರಿಟಿ ಆಟೋಮೆಟಿಕ್ ಅದು ಅದಕ್ಕೆ ರೈತರು ಏನ್ ಮಾಡ್ತಾರೆ ಅಡ್ವಾನ್ಸ್ ಮಾಡಲ್ಲ ಒಂದ್ ಮೇಲೆ ಮಾಡಕ್ ಹೋಗ್ತದೆ ಖರ್ಚು ಜಾಸ್ತಿ ನವೆಂಬರ್ ಎಂಡಿಗೆ ಸ್ಪ್ರೇ ಕೊಡ್ಬೇಕು 100%. ನವೀನ್ ನೋಡ್ರಿ ಅಲ್ಲಿ ಆ ಮುಂದಿನ ಕೊನೆ ಬಂತಲ್ಲ ಅದು ಒಣಗಬಾರ್ದ್ರಿ ಅಷ್ಟೇ ಸಿಂಪಲ್ ಆ ಮುಂದಿನ ತುದಿ ಒಣಗೈತಲ್ಲ ತುದಿ ಅಡ್ವಾನ್ಸ್ ಒಣಗಬಾರ್ದು 20 ದಿವಸ ತನಕ ಹಸಿ ಇರ್ಬೇಕದು ಆ ಹಸಿರು ಇದ್ರೆ ಅದಕ್ಕೆ ಸಪೋರ್ಟ್ ಕೊಡೋದು ಅದೇ ತಾಯಿ ಎದೆ ಹಾಲು ಕೊಟ್ಟಂಗೆ ಅದು ಕೊಡ್ತಾ ಇರ್ತೈತೆ ಕಂಟಿನ್ಯೂ ಮೊದ್ಲು ಗಿಡದಿಂದ ಆಹಾರ ತಗೊಳಕ್ ಇರಲ್ಲ ಅದು ಸಸ್ಟೇಬಲ್ ಸ್ಟಾರ್ಟಿಂಗು ಆಯ್ತಾ ನವೀನ್ ಈಗ ನಿಮ್ಮ ಅಜ್ಜಾರದು ವಿಚಾರಕ್ಕೆ ಬಂದ್ರೆ ಮೊದ್ಲಿಗೂ ಈಗ ಅವ್ರ ಅಭಿಪ್ರಾಯ ಈಗ ಏನು ಅಂತ ಅದಾರೆ ಈಗ ಅದೇ ಇದು ಡ್ರಿಂಚ್ ಮಾಡಿಸ್ಬೇಕು ಅಂತ ಅದಾರ ಸರ್ ಆಮೇಲೆ ಗೊನೆ ಬಂದಿರೋದು ಚೆನ್ನಾಗ್ ಬರ್ತೈತಿ ಅಂತ ಹೇಳ್ಯಾರ ಸರ್ ಈಗ ಸಿಂಪಲ್ 9.5 ಲಕ್ಷ ರೂಪಾಯಿ ಆದಾಯ ಜಾಸ್ತಿ ಆಯ್ತು ರೈತರು ಒಂದು ಸರಿ ಸ್ವಲ್ಪ ಒಳ್ಳೆ ತೀರ್ಮಾನ ತಗೊಂಡದ್ದೇ ಆತು ಅಂದ್ರೆ ಇಷ್ಟು ಬದಲಾವಣೆ ಮಾಡ್ಕೊಳಕ್ ಅವಕಾಶ ಇದೆ ತೋಟದಲ್ಲೇ ತಾವು ಆಲ್ರೆಡಿ ಪ್ರೂವ್ ಮಾಡಿಬಿಟ್ರಿ ಈಗ ಅದ್ರೊಳಗ ಇನ್ನ ಮುಂದಿನ ಹಂತದಲ್ಲಿ ಇರುವಂತದಕ್ಕೆ ಸ್ಪ್ರೇ ಮತ್ತು ಸಾಯಿಲ್ ಅಪ್ಲಿಕೇಶನ್ ಎರಡೂ ಇದೆ ಅದನ್ನ ಎರಡನ್ನು ನೀವು ಈಗ ಟೈಮ್ ಬಂದ್ಬಿಡ್ತು ಆಲ್ರೆಡಿ ಅದಕ್ಕೆ ಈಗ ಜನವರಿ ಅಲ್ಲೇ 24 ದಾಟ್ಬಿಡ್ತು ಅದಕ್ಕೆ ಬೇಗ ಇದು ಅಪ್ಲಿಕೇಶನ್ ಒಂದು ಮಾಡ್ಕೊಳ್ರಿ ಕೀಟಗಳ ಸಮಸ್ಯೆ ಈ ವರ್ಷ ಅಂತೂ ಹೆವಿ ಸಮಸ್ಯೆಗಳಿದಾವೆ ರೈತರಿಗೆ ಹೇಳೋದಿಷ್ಟೇ ನಾನು ವಿಡಿಯೋಗಳ ಮೂಲಕ ಯಾವುದನ್ನೇ ಮಾಡಲಿ ಲೇಟ್ ಆಗಿ ಮಾಡ್ಕೋಬೇಡ್ರಿ ಜೊತೆಗೆ ಅದು ಹಾನಿ ಆಗಿದ್ದನ್ನ ನಾವು ಸರಿ ಮಾಡ್ಕೊಡಕ್ ಆಗಲ್ಲ ಇರೋದನ್ನ ನಾವು ಡೆವಲಪ್ ಮಾಡ್ಬೋದು ಹಾಗಾಗಿ ನೀವು ಹಾನಿ ಮಾಡ್ಕೊಂಡು ಆದ್ಮೇಲೆ ಎಚ್ಚೆತ್ಕೊಳ್ಳೋದಕ್ಕಂತೂ ಹಾಗಂತ ಬಿಟ್ಟು ಲೇಟ್ ಆದ್ರೆ ಖರ್ಚು ಕಡಿಮೆ ಆಗುತ್ತಾ ಇಲ್ಲ ಸರ್ ಇಲ್ಲ ಜಾಸ್ತಿ ಆಗುತ್ತೆ ಸಮಸ್ಯೆ ಇನ್ನೂ ಜಾಸ್ತಿ ಇರುತ್ತೆ ಸಮಸ್ಯೆಗೆ ತಕ್ಕಷ್ಟು ಖರ್ಚು ಬಂದೇ ಬರುತ್ತೆ ಹಾಗಾಗಿ ನೀವು ಅಡ್ವಾನ್ಸ್ ಮಾಡೋದ್ರಿಂದ ಇವೆಲ್ಲ ಅನುಕೂಲ ಆಗ್ತಾವ ಅಂತ ಹೇಳ್ತಾ ಜೊತೆಗೆ ಗೌಡ್ರ ಈಗ ತಾವು ಈ ಫಸ್ಟ್ ಈ ಟೈಮಿಗೆ ತೋಟಕ್ಕೆ ಬಂದಿದ್ರಿ ನವೀನವ್ರು ಇದ್ದಾರೆ ನಿಮಗೂ ಯಾರಾದ್ರೂ ರೈತರು ಇದ್ರೆ ತೋರ್ಸಾಕೆ ಮಾಡಕ್ಕೆ ಅನುಕೂಲ ಆಗಲಿ ಉದ್ದೇಶಕ್ಕೆ ಒಂದು ಜೊತೆಗೆ ತೋಟ ನೋಡಿದಾಗ ಏನು ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಈಗ ಇಷ್ಟು ಬೆಳೆ ಬೆಳೆದಾರ ಅವ್ರು ಆಲ್ರೆಡಿ ಅದು ಈ ವರ್ಷದ ಕ್ಲೈಮೇಟಲ್ಲಿ ನೀವು ನೋಡಿದ್ರೆ ದಾವಣಗೆರೆ ಚನ್ನಗಿರಿ ಭಾಗದಲ್ಲಿ ಬಂದ್ರೆ 30, 25, 15 ಹಿಂಗೂ ಬೆಳೆದಾರ ಸಾಕಷ್ಟು ಜನ ಅಂತ ಸಂದರ್ಭದಲ್ಲಿ ಇವತ್ತು ಅವ್ರ ತೋಟ ನೋಡ್ಬಿಟ್ಟು ಹೆಚ್ಚಿಗೆ 400-500 ರೈತರು ಬಂದು ತೋಟ ನೋಡಿರ್ಬೇಕು ಇವ್ರ ತೋಟದಿಂದ ಇನ್ಸ್ಪೈರ್ ಆಗಿ ಹೋಗ್ಯಾರ ಇಷ್ಟು ಬದಲಾವಣೆ ಆಗಿದೆ ತೋಟ ಅನ್ನೋದನ್ನ ಕಣ್ಣಾರೆ ಕಂಡದ್ದು ಪ್ಲಸ್ ಈ ಹಂತದಲ್ಲಿ ಅವ್ರಿಗೆ ಏನಾದ್ರು ಕೇಳೋದಿದ್ರೆ ಅಥವಾ ನಿಮಗೆ ಏನ್ ಅನ್ಸಿದೆ ಅನ್ನೋದನ್ನ ಒಂದಿಷ್ಟು ಹೇಳ್ಬಿಟ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲ ಕೇಳೋದೇನ್ರಿ ಕೇಳೋದಕ್ಕಿಂತ ನಂಗೆ ನೋಡಿದ್ರಿಂದ ಬಹಳ ಅನುಭವ ಆಯ್ತು ಇಲ್ಲಿ ಸ್ಪಷ್ಟತೆ ತೋರಿಸ್ತೈತಿ ನಾ ಗಿಡ ಹೆಂಗದ ನಾನು ನಾ ಏನ್ ಕೊಡ್ತೇನೆ ಆದಂತ ಹಿಂಗಾರುಗಳು ಹೇಳ್ತಾ ಇದಾವ್ ಆದ್ರೆ ಇರ್ತಕ್ಕಂಥ ಸೈಜ್ ಆಮೇಲೆ ಅವರೇ ಕರ್ ತೋರಿಸಿದ್ರು ನೋಡ್ರಿ 3 ಬಂದವ ಆಲ್ರೆಡಿ ಇನ್ನು ಮೇಲ್ಗಡೆ ಹೆಂಗ್ ರೆಡಿ ಇದಾವ್ ಕಣ್ಣಿಗೆ ಕಾಣ್ತದ ಹೌದು ಈ ಬೇರೆ ವಿಡಿಯೋದಾಗ ಇಲ್ಲೇ ನೋಡಿ ಕೇಳಿದ್ರೆ ಏನಕ್ಕ ಇರ್ಬೋದೋ ಇಲ್ಲಕ್ಕಿಲ್ಲ ಅಂತ ಅಥವಾ ಕಂಪ್ನಿ ಹೈಪ್ ಮಾಡಕ್ ಹೇಳತ್ತಾರ ಅನ್ಬೋದು ಕಣ್ಣಾರೆ ಕಾಣೋದ್ರಿಂದ ಸ್ಪಷ್ಟತೆ ಬರುತ್ತೆ ಆಮೇಲೆ ಆಟೋಮೆಟಿಕ್ ನಾವು ಬೇರೆಯವ್ರು ಯಾರಾದ್ರೂ ಅನುಮಾನ ಬಂದ್ರೆ ನೇರವಾಗಿ ಕರ್ಕೊಂಡ್ ತೋರಿಸಿದಾಗ ಕಣ್ಣಾರೆ ನೋಡಿದಾಗಲೇ ಅನುಭವ ಆಗತ್ತೆ ಅದು ಜೇನುತುಪ್ಪ ಈ ತರ ಇರ್ತಂತ ಹೇಳಿದ್ರೆ ಆಗಲ್ರಿ ಅದು ಕೈ ಹಾಕಿ ನೆಕ್ಕಿ ಹೇಳೋಂದಾಗ ಟೇಸ್ಟ್ ಗೊತ್ತಾಗತ್ತಲ್ಲ ನಂಗೆ ಇದು ಸ್ಪಷ್ಟತೆ ಗೊತ್ತಾಯ್ತು ಇದನ್ನ ಧಾರಾವಾಳಾಗಿ ನಾವು ಕೂಡ ಈ ರೀತಿಯಲ್ಲಿ ಮಾಡ್ಬೇಕು ಅಂದ್ರೆ ಇನ್ನೊಂದು ಇಲ್ಲಿಗಿಂತ ಅಲ್ಲಿ ಮೇಲ್ಗಡೆ ನೋಡಿ ಬರ್ರಿ ಅಲ್ಲಿ ಮೇನ್ ನಾವು ವಿಡಿಯೋ ಮಾಡಿದ್ದ ಅಲ್ಲಿ ಸರ್ ಈಗ ಅವರು ವೀರೇಶ್ವರ ಅವ್ರು ಯಾಕೆ ಅಲ್ಲಿ ಕರ್ಕೊಂಡು ಹೊಂಟ್ರು ಅಂದ್ರೆ ಅಲ್ಲಿ ಒಂದು ಕರ್ಲ ಜಾಗ ಇದೆ ಅವ್ರದ್ದು ಅಲ್ಲಿ ನಾನು ವಿಡಿಯೋ ಮಾಡಿದ್ದು ಫಸ್ಟ್ ಆ ವಿಡಿಯೋಕ್ಕೆ ನಾನು ಬೇಡ ಅಂದ್ರೆ ಈ ಹೊರಟಾರ ನೋಡ್ರಿ ಕರ್ಕೊಂಡು ಹೋದ ಇದು ರೈತರ ಬದಲಾವಣೆ ನಾ ಹೇಳೋದು ಯಾವಲ್ಲೂ ಅಂದ್ರೆ ಏನ್ ಬೇಕೋ ಚಾಲೆಂಜ್ ತಗೊಳ್ರಿ ಮಾಡಕ್ ರೆಡಿ ಆಗ್ರಿ ಅಷ್ಟೇ ನಾವೇನ್ ಬೇಕಾದ್ರೂ ಸಪೋರ್ಟ್ ಮಾಡೋಣ ಆಮೇಲೆ ಇವ್ರು ನೀರ್ ಮೇಂಟೆನೆನ್ಸ್ ಮಾಡಿ ನೋಡ್ರಿ ಗೌಡ್ರಿ ಹೆಂಗ್ ಕರೆಕ್ಟ್ ಮಾಡ್ರಿ ಈ ಹೊಲ ಹಂಗಿರಿ ಇದು ಒಂದೇ ಲೆವೆಲ್ ಹೊಲ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ನೀರ ತಪ್ಪಲ್ಲಿದ್ರಾಗ ಹಸಿ ಕಂಟಿನ್ಯೂ ಹಸಿ ಇತ್ತು ಈ ವರ್ಷ ಅದನ್ನ ನೋಡ್ಬಿಟ್ರೆ ನಮ್ಮ ರೈತರು ಬಂದು ನೋಡಿದ್ರೆ ತೋಟ ನೋಡಿ ಆಶ್ಚರ್ಯ ಆಗಿದ್ದಿದೆ ಸರ್ ಈ ನಮ್ಮನ್ನ ನೀರು ತಿತ್ತಿದ್ವು ಒಂದು ಗಿಡ ಕೆಂಪಾಗಿಲ್ಲಲ್ಲ ಅಂತ ಇಡೀ ಎಷ್ಟು ತಿಂಗಳಪ್ಪ ನೀರು ತಿದ್ದು ಅಲ್ ಸರ್ ಒಂದ್ 5 ತಿಂಗಳ ನೀರ್ ನಿಂತತ್ ಬಿಡಿ ಸರ್ 5-6 ತಿಂಗಳು ವಾಪಸ್ ಅಲ್ಲಿ ಬಂದ್ ನಿಲ್ತತ್ರಿ ಅಲ್ಲಿಂದ ಅತ್ಲಾ ರೋಡ್ ಹತ್ತಿ ಹೋಗ್ಬೇಕ್ರಿ ಅಷ್ಟ ಆಮೇಲೆ ಸರ್ ಇದು ಇವತ್ ಬೆಳಗ್ಗೆ ಬಿಟ್ಟಿರೋದ್ ಸರ್ ನೀರ್ ಇದು ಬೆಳಗ್ಗೆ ಬಿಟ್ಟಿರೋದ್ ಸರ್ ನೀರಿನ ನಾವ್ ಆದ್ರೂ ಬಿಡೋದ 15-20 ದಿವಸದಿಂದ ನೀರ್ ಬಿಡಲ್ ಸರ್ ಏನು ಮಾಡಿಲ್ಲ ಸರ್ ನಾವು ಸಿಪ್ಪೆ ಹೇಗೈತಪ್ಪ ತೆಳುವೈತಾ ದಪ್ಪ ಐತಾ ನೋಡ್ರಿ ತೆಳುವೈತ ಚಪ್ಪಲ್ ಮಿಷಿನ್ ಹೊಡೆದ್ರಿ ಇದು ಹುಲ್ಲು ಕಟ್ ನಮ್ ಟ್ರ್ಯಾಕ್ಟರ್ ಮಿಷನ್ ಹೊಡ್ಕಂತವ್ರಿ ಇಲ್ಲೇ ನೋಡ್ರಿ ಸರ್ ಇಲ್ಲಿಂದ ಈ ಕಡೆ ನೋಡ್ರಿ ಕೊಂಬಾಳಿ ಈ ಕಡೆನ ಬೇರೆ ಅದ ನೋಡ್ರಿ ಅಲ್ರಿ ಗೌಡ್ರ ನಾವ್ ವಿಡಿಯೋ ಮಾಡಿದ್ ಫಸ್ಟ್ ತಮ್ಮ ಅವನೇನ ಸುಟ್ಟಾರ್ಲ ಏನದು ಇದ್ರವ್ರಿ ಹಿಂಗಾರಿ ನಾವು ಸುಡಬೇಡ್ರಿ ಅವನ್ನ ಬಟ್ ಸುಡಬೇಡ್ರಿ ಯಾವನ್ನೂ ಸುಡಂಗಿಲ್ಲ ಇಲ್ಲೇ ರೀ ನಮ್ಮ ಆರ್ಗ್ಯಾನಿಕ್ ಬೆಳೆಸಿ ನೀವು ಸುಡೋ ಅವಶ್ಯಕತೆ ಇಲ್ಲ ಕೆಮಿಕಲ್ ಹೊಡೆದ್ರೆ ಸುಡ್ಬೇಕದ್ನ ಆರ್ಗ್ಯಾನಿಕ್ ಮಾಡಿದ್ರೆ ಸುಡೋದು ಬೇಡ
ಏನೂ ಆಗಲ್ಲ ಅವು. ಅಲ್ಲ ನಮ್ ಕಕ್ಕರ್ ಇಲ್ಲ ಸುಡಬೇಡ್ರಿ, ದಯವಿಟ್ಟು ಸುಡಬೇಡ್ರಿ ಭೂಮಿಗೆ. ಅದನ್ನ ಎಲ್ಲೋ ಖಾಲಿ ಜಮೀನು ಅಲ್ಲೋ ಈ ಹುಚ್ಚರಲ್ಲ ಅವ್ರು ಆ ಗಿಡದ ಮಧ್ಯದಲ್ಲಿ ಸುಡ್ತಾರೆ. ಯಾರು ರೋಡಿಗೆ ಹಾಕೋಬೇಕು ಬೇಡ ಅಂದ್ ಒಗಿರಿ ಅಪ್ಪ, ನಮ್ಮ ಹೊಲ್ದಾಗ ಏನಾಗಲ್ಲ, ಗೊಬ್ಬರ ಆಗತ್ತೆ. ಅವ ನೋಡಲ್ರಿ, ನಾನಾಗಿ ಇವತ್ತ ನೋಡಿ ಸರ್. ಇಲ್ಲ ದಯವಿಟ್ಟು ಅದನ್ನ ಅವ್ರಿಗೆ ತಿಳಿಸ್ಬೇಕು. ಮಾಡ್ರಿ, ಕೆಲವು ಸುಧಾರಣೆಗಳನ್ನ ಮಾಡ್ಕೋಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು. ನೋಡಿ ಆ ಗಿಡದ ಮಧ್ಯದಲ್ಲಿ ಹಾಕಿದ್ರೆ ಭೂಮಿ ಸುಡ್ತೈತಲ್ಲ, ಭೂಮಿಯಲ್ಲಿ ಬೇರೆ ಐತಲ್ಲ, ಅದ್ರದ್ದು ಬೇರೆ ಸುಡ್ತಾ ಇಲ್ಲ, ಮತ್ತೆ ಗಿಡಕ್ಕೆ ಅಫೆಕ್ಟ್ ಮಾಡಲ್ಲ. ಆಗತ್ ಸರ್. ಹೇಳ ನಿಮ್ಮ ಚಿಕ್ಕಪ್ಪಗ ನೆನ್ಪು ಮಾಡ್ಕೋಬೇಕು. ಯಾವತ್ತೂ ನಾವು ಏನೇ ಒಂದ್ ಮಾಡ್ಬೇಕಾದ್ರೆ ಬೇರೆಯವ್ರಿಗೆ ಆದರ್ಶನ ಬೆಳಿಬೇಕಪ್ಪ ಅಂದಾಗ ಅಷ್ಟು ಸುಧಾರಣೆಗೆ ಮಾಡ್ಕೊಳ್ಳೇಬೇಕು ದಯವಿಟ್ಟು. ಮತ್ತೆ ಎಫೆಕ್ಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಸರ್. ಬೇರ್ರಿ, ಇದ್ರ ಬೇರೆ ಎಲ್ಲಿದೆ? ಅದ್ರ ಬೇರೆ ಎಲ್ಲಿದೆ ಹೇಳ್ರಿ? ಮಧ್ಯದಲ್ಲಿ ಇದೆ ಪೂರ್ತಿ. ಈ ಬೆಂಕಿ ಹಾಕ್ಬಿಟ್ರಿ, ಹಿಂಗ ಮಣ್ಣು ಸುಡ್ತಂದ್ರೆ ಬೇರೆ ಸುಡಲ್ಲ ನೋಡ್ರಿ. ಹುಚ್ಚರಲ್ಲ ಅವ್ರು ಜಾಂಡ್ ಅಂತಾರ ಇದಕ್ಕ. ರೂಟ್ರ್ ಹೊಡೆದ್ರಿ ಎಲ್ಲ ಮಿಕ್ಸ್ ರೋಟಾವೇಟರ್ ಹೊಡೆದ್ರ ಮಚ್ಚರು ರೋಟಾವೇಟರ್ ಸ್ಲ್ಯಾಶರ್ ಅದು ಹೊಡ್ಕೊಂಡ್ಬಿಟ್ರೆ ಸಾಕಪ್ಪ, ಹೋಗುತ್ತೆ. ಅದ್ಯಾಕೆ ಸುಡ್ತೀರಿ? ಆಯ್ತಾ ನವೀನ್, ಇಲ್ಲಿಂದ ಈ ಕಡೆ ಎಲ್ಲ ನಾವು ಮಾಡಿದ್ದು ಗೌಡ್ರ, ಈ ಜಮೀನಿನ ಗುಣ ಕೇಳ್ರಿ. ಇಲ್ಲಿ ಇದು ಕರ್ಲ್ರಿ, ಈ ಪೂರ್ತಿ ನೀರ್ ನಿಲ್ತತ್ರಿ ಇಲ್ಲೆಲ್ಲ, ಅಲ್ಲಿಗಿಂತ ಆಮೇಲೆ ಇವ್ರು ಹೋದ ವರ್ಷ ನನಗೆ ಕೇಳಿದ್ದೆ, ಇವ್ರು ಚಿಕ್ಕಪ್ಪರ್ ಇದೆ ಇಲ್ಲೇ ಕ್ವಶನ್ ಸರ್, ನೀವು ಅಲ್ಲಿ ಮಾಡ್ಬೋದು ಕೆಳಗ, ಇಲ್ಲಿ ನನಗೆ ಗೊನೆ ಬಿಡಿಸ್ಕೊಡ್ರಿ ಅಂದಿದ್ರು ಅವ್ರು. ಈ ಗಿಡ ಇಲ್ಲಿ ನೆರಳು ಆಗತೈತೆ ಅಂದ್ರೆ ಕಾರಣ ನೋಡ್ರಿ, ಇವತ್ತು ಅಲ್ಲೇ ನೆರಳು ಕಾಣಕತ್ತಿಲ್ಲಿ ಬೈಲ ಇಟ್ಟಿಟ್ಟ ಗಿಡ ಕಾಣವ ಮ್ಯಾಲಿವು ಅಷ್ಟು ಚೆನ್ನಾಗಿ. ಈ ವರ್ಷ ಇಳುವರಿ ಹೇಗೆ ಬಂತಿಲ್ಲಿ? ಚೆನ್ನಾಗ್ ಬಂದ, ಅಲ್ಲಿ ಏನ್ ಇಳುವರಿ ಬಂದತ್ ಇಲ್ಲೇ ಅದ ನೋಡ್ರಿ. ನಾವ್ ಇಲ್ಲೇ ಮಾಡಿದ್ವಿ, ಕೆಳಗಡೆ ಏನ್ ಬಂದ 2 ವಿಡಿಯೋನು ಇಲ್ಲೇ ಮಾಡೇವಿ ಈಗ. ಯಾಕಂದ್ರೆ ದಾಖಲೆ ಬೇಕಲ್ಲ, ರೈತರಿಗೆ ಏನಾಗುತ್ತೆ ಬೇರೆ ಕಡೆ ಎಲ್ಲೋ ಚೆನ್ನಾಗಿದ್ದಲ್ಲಿ ಮಾಡ್ತಾರ ಅನ್ಕೊಂಡ್ಬಿಡ್ತಾರ, ಅದಾಗಬಾರ್ದು ಅಂತ. ಸಮಸ್ಯೆ ಹೇಗಿದೆ ಅದಕ್ಕೆ ಪರಿಹಾರಗಳನ್ನ ಹುಡ್ಕೋಬೇಕು, ಅದಕ್ಕೆ ತಕ್ಕಂತ ನ್ಯೂಟ್ರಿಷನ್ ಗಳನ್ನ ಕೊಡ್ಬೇಕಷ್ಟೇ. ಇದೆ ನೋಡಿ ಸರ್, ನೋಡ್ರಿ ಇಲ್ಲಿ ಗೊನೆ ನೋಡ್ರಿ, ಇದು 4 ಕೊನೆ ಐತಿ ಈಗಲೇ. ಅಲ್ಲೋ ನವೀನ, ಏನ್ ಹೊಂಬಾಳೆ ಐತಪ್ಪ ಇದ್ರಾಗ ನೋಡು, ಅಲ್ಲಿಗಿಂತ ಚೆನ್ನಾಗೈತೆ ಇಲ್ಲಿಗೆ. ಸರ್ ಅದಕ್ಕೆ ಹೇಳಿದ್ದ, ಅದಕ್ಕೆ ಕರ್ಕೊಂಡ್ ಬಂದಿದ್ದು ಸರ್ ನಮ್ಮನ್ನ ಇಲ್ಲಿ. ನೋಡು ವೀರೇಶ್ವರ, ಇಲ್ಲಿ ನಿಜವಾಗ್ಲೂ ಆಗಿದ್ದು ಕರ್ಲು ಅಂತ ಹೇಳ್ಕೊಟ್ಟಿದ್ರು ನನಗೆ. ಇದನ್ನ ಇದೇ ರೋಡಲ್ಲಿ ನಿಂತ್ಕೊಂಡು 2 ವಿಡಿಯೋನು ಇಲ್ಲೇ ಮಾಡಿದ್ದೇನೆ ನಾನು. ಈ ಜಾಗದಲ್ಲಿ ಅವ್ರು ಚಿಕ್ಕಪ್ಪ ನಮಗೆ ಸವಾಲ್ ಮಾಡಿದ್ದು, ಸಾರ್ ಇಲ್ಲಿ ಆಗ್ಬೇಕು ನನಗೆ ಅಂತೇಳಿ. ಈ ವರ್ಷ ಕಟಿಂಗ್ ಮಾಡ್ಯಾರಲ್ಲ ಅವ್ರು ಆಲ್ರೆಡಿ, ಆ ಕಟಿಂಗ್ ಅಲ್ಲಿ ಹೆಂಗಿತ್ತು ಅದೇ ಟೈಪ್ ಇಲ್ಲಿ ಇಳುವರಿ ಸಿಕ್ಕಿದೆ ಅವ್ರಿಗೆ. ಇಷ್ಟು ಅದ್ಭುತ ಕಾಣ್ತದೆ ಗಿಡ, ಇಲ್ಲಿಂದ ಐತೆ ಫುಲ್ ಕುಡ್ಕೊಂಬಾಗತ್ತಲ್ಲ, ಅಲ್ಲಿ ನೆರಳಾಗತ್ತೆ. ಈಗ ಒಂದ್ ಸ್ಪ್ರೇ ಇದನ್ನ ಕೊಟ್ರ ಸರ್, ಇನ್ನ 15ರಿಂದ 20 ದಿವಸ ಬಿಟ್ಟು ಬಂದ್ ನೋಡ್ರಿ ತೋಟ ಮತ್ತಿಲ್ಲಿ ಮಾಡ್ತಾವ್ರಿ. ನಾಳಿಂದನ ಇದಕ್ ತಗಂತಾವ್ರಿ ಚಾರ್ಜ್. ಏನ್ ಗಿಡ ಇದ್ರಿ? ಮೇಲೆ ಒಯ್ಯದಷ್ಟೇ, ಈ ಗೊಬ್ಬರ ಕೊಡ್ಬೇಕಾರೆ ಅಷ್ಟ ಹಾರಿಕೊಲ್ ಇಲ್ಲಿ ಹಿಂಗ್ ಸುತ್ತಲಿಗೆ ಹಾಕ್ಬಿಟ್ಟು ಒಯ್ಯದ ಅಷ್ಟು ಮುಗಿದ್ರೆ ಒಂದ್ ಗಿಡಕ್ಕೆ 1 ಲೀಟರ್ ನೀರ್ ಲೆಕ್ಕ ಹೊಯ್ಕೊಂತ ಹೋಗೋದು. ನೋಡ್ರ ತಮ್ಮಿಗೆ ಫಸ್ಟ್ ಬಂದಿರಿ, ಅನುಭವ ಏನ್ ಅನ್ಸುತ್ತೆ? ಇಲ್ಲ, ಬಹಳ ಖುಷಿ ಆಯ್ತ್ರಿ. ಯಾಕಂದ್ರೆ ಮಾದರಿ ರೈತರನ್ನ ಕೇಳಿ ಮಾಡೋದಲ್ಲ, ನೋಡಿ ಮಾಡ್ಬೇಕಂತಾರಲ್ಲ, ಇದೇ ಯಾಕಂದ್ರೆ ಅವ್ರಿಗೇನು ಬಹಳ ವರ್ಷದ ಅನುಭವ ಅಲ್ಲ. ಆದ್ರೆ 10 ವರ್ಷದಲ್ಲೇ ಈ ಬೆಳೆ ನೋಡ್ತಾ ಜೊತೆ ನಮ್ ಜೊತೆ ಸೆಟ್ ಆದ್ಮೇಲೆ 1 ವರ್ಷ, ಬರೀ 1 ವರ್ಷದ ಡಿಫರೆನ್ಸ್ ಅಲ್ಲಿ ಇವತ್ತು ಇಷ್ಟೊಂದು ಆದಾಯನ ರೈತ ಹೆಚ್ಚು ಮಾಡ್ಕೊಂತ ಅನ್ನೋದಾರ. 1 ಎಕರೆಗೆ 2.5 ಲಕ್ಷ ರೂಪಾಯಿ ದುಡ್ಡು ನಾರ್ಮಲ್ ಅವ್ರು ಬೆಳಿತಕ್ಕಂಥದ್ದು ಮಾಡಕತ್ತಾರ. ಅದ್ರ ಜೊತೆಗೆ 2.5 ಲಕ್ಷ ಎಕ್ಸ್ಟ್ರಾ ಸಿಕ್ತು. ನವೀನ, ಬಹಳ ಜನರ ಮೈಂಡ್ ಅಲ್ಲೇ ಖರ್ಚು ಬಹಳ, ಬಣಕಾರ ಬಂದ್ರೆ ಖರ್ಚು ಜಾಸ್ತಿ ಇರ್ತೈತಿ, ಗ್ರೀನ್ ಪ್ಯಾಡ್ ಬಂದ್ರೆ ಖರ್ಚು ಜಾಸ್ತಿ ಇರ್ತೈತಿ. ಅದಕ್ಕೆ ಆಯ್ತು, ಖರ್ಚು ತಕ್ಕಷ್ಟು ಆದಾಯ ಬಂದತ್ತೆ ಆಯ್ತಾ. ಖರ್ಚು ಅಂದ್ರೆ ನಿನಗೆ ಎಷ್ಟು ಬಂದಂಗ ಆಗಿದೆ ಅಂದಾಜು ಎಕರೆಗೆ? ಇಲ್ಲಿ ಒಂದು ಗಿಡಕ್ಕೆ ಒಂದ್ ವರ್ಷಕ್ಕ 130 ರೂಪಾಯಿ ಖರ್ಚು ಬರುತ್ತೆ, ಹೈಯೆಸ್ಟ್. ಹೌದಾ? 130 ರೂಪಾಯಿ ಅಂದಾಜು. ನೀವು ಒಂದು ಗಿಡಕ್ಕೆ ಎಷ್ಟು ಕೆಜಿ ತಗೊಂಡ್ರಿ? ಈಗ ನೀವು ಅಂದಾಜು ಹೇಳಿದ್ರಿ 20 ಕೆಜಿ ತೆಗೆದ್ರಿ, ಅವರೇಜ್ ಲೆಕ್ಕ ನೋಡ್ರಿ. ಅವರೇಜ್ ಲೆಕ್ಕ ತೆಗೆದ್ರೆ 20 ಕೆಜಿ ಬಂದತಿ. 20 ಕೆಜಿ ಅಡಿಕೆಗೆ ಆದಾಯ ಇವತ್ತಿ ಮಾರ್ಕೆಟ್ ರೇಟ್ ಎಷ್ಟು ಹಿಡಿದ್ರೆ ಎಷ್ಟಾಗತ್ತಪ್ಪ? 1,20,000 ಅಲ್ಲ, ಒಂದು ಗಿಡಕ್ಕೆ ಖರ್ಚು ಎಷ್ಟು ಮಾಡೇವಿ ಅಂತ ನಾವು? ಅಲ್ಲ 120, 130 ರೂಪಾಯಿ ಹಿಡ್ಕೊಟ್ಟು ಬೇಡ, 150 ರೂಪಾಯಿ ಖರ್ಚು ಮಾಡೇವಿ ಅಂತ ಹಿಡ್ಕೊಂಡ ನೋಡ್ರ. 150 ರೂಪಾಯಿ ಒಂದ್ ಗಿಡಕ್ಕೆ ಖರ್ಚು ಮಾಡೇವಿ ನಾವು. 1,200 ರೂಪಾಯಿ ಒಂದ್ ಗಿಡಕ್ಕೆ ಬಂದ್ ಸರ್. ಬರೀ 60 ರೂಪಾಯಿ 6,000 ಹಿಡ್ದನ್ ಸರ್. 6,500 ರೂಪಾಯಿ ಬಂದಿದೆ. 1,200 ರೂಪಾಯಿದಲ್ಲೇ 150 ರೂಪಾಯಿ ನಾವು ಖರ್ಚು ಮಾಡಿ ಇನ್ನೂ ಎಷ್ಟು ಉಳಿತು? 1,050 ರೂಪಾಯಿ ಮಾತ್ರ ಉಳ್ಕಂತು. ಪ್ಲಸ್ ಆರ್ಗ್ಯಾನಿಕ್ ಪದ್ಧತಿ ಬಂದ್ರಿ, ಬೆಳೆ ಎಷ್ಟು ಟಾಪ್ ಆಯ್ತು, ಗಿಡ ನೋಡಕ್ ಬಂತು. ಈ ವರ್ಷದ ಗೋಲ್ ಅಲ್ಲ, ಈ ವರ್ಷದ ಗೋಲ್ ಈಗ ಹೇಳ್ತೇನೆ ನಾನು, ನಿಮ್ದು 400 ಈಗ ಬಂದಿರ್ತಲ್ಲ, ಮುಂದಿನ ವರ್ಷ 550 ಮೇಲೆ ದಾಟತ್ತೆ. ಈಗ ಹೇಳಾಕ್ತಾರೆ ರೆಕಾರ್ಡ್ ಇರುತ್ತೆ. ಯಾಕಂದ್ರೆ 550 ದಾಟತ್ತೆ. ನಂದು ಗೋಲ್ ಇರೋದು 600, 550 ರೀಚ್ ಮಾಡ್ಲೇಬೇಕು ನಾನು. ಅದ ಅದು ಮಾತು ಕೊಟ್ಟಿದಾವಲ್ಲ, ಮಾತು ಪ್ರಕಾರ ನಡ್ಕೊಂಡಿರ್ಬೇಕಂದ್ರೆ ಹೋದ ವರ್ಷ ಏನ್ ಹೇಳಿದ್ನಪ್ಪ ನಾನು? ಹೇಳಿದ್ ಸರ್ ಇದೇ ಕರ್ಲ ಜಾಗ ಏನ್ ಹೇಳ್ತಿ ಕೇಳ್ರಿ, ಎಷ್ಟು ಹೇಳಿದ್ನಪ್ಪ? 30% ಹೆಚ್ಚಿಗೆ ಮಾಡ್ಕೊಡ್ತೀನಿ. 300 ಅಂದ್ರೆ 230 ಬೆಳೆದ್ರಲ್ಲ, ಇದಕ್ಕೆ 100 ಪ್ಲಸ್ ಆಗುತ್ತೆ ಅಂತಿದ್ದೆ ನಾನು. 100 ಅಂದ್ರೆ 30% ಆಯ್ತು ಸರ್. ವೀರೇಶ್ವರ, 30% ಅಂದ್ರೆ ಎಷ್ಟು? 230ಕ್ಕೆ 30 ಅಲ್ಲ, 330 ಅಲ್ಲಿ 100 ಪ್ಲಸ್ ಸರ್ ಸಾಕು. 4 ಎಕರೆ ಅಲ್ಲ, ಅದ್ರ ಲೆಕ್ಕ 25 ಕ್ವಿಂಟಲ್ ಲೆಕ್ಕ ಹಿಡಿದ್ರು ನಾವು
ಈ 330 ಹೇಳಿದ್ದೆ, ಎಷ್ಟಾಗಿತ್ತಪ್ಪ? 385. ಇನ್ನೂ 50 ಕ್ವಿಂಟಲ್ ಹೆಚ್ಚಿಗೆ ಆಗಿಬಿಟ್ಟಿದೆ. ಇವತ್ತೇನ್ ಹೇಳಾಕತ್ತಾನೆ, 550 ಕ್ವಿಂಟಲ್ ನಂದು ಗೋಲ್ ಇದೆ, 600 ಮಾಡ್ಬೇಕು ಅನ್ಸಿದೆ ಇದ್ರದ್ದು. ಈ ತೋಟದಾಗ 600 ಮಾಡ್ಬೇಕು ನಾವು. ನಮಗೆ ಇದೆ ಸರ್. ರೆಕಾರ್ಡ್ ಇದು ಬೇರೆ ಕಡೆ ಕೇಳಿದೀನಿ, ಎಷ್ಟು ಬಂತಪ್ಪ ಅಂತಂದ್ರೆ ಒಂದ್ ಎಕರೆ ಐತ್ರಿ, ಒಂದ್ 40 ಕ್ವಿಂಟಲ್ ಬಂತು, 50 ಬಂತು, 60 ಬಂದತ್ರಿ ನಮ್ಮಲ್ಲಿ ಅಂತ ಕೊಳ್ಪಟ್ಟಿ ಆರ್ಸಿ ಅಂತ ಹೇಳ್ತಾರೆ, ಕೇಳಿದೀವಿ. ಬಟ್ ಅಂತದ್ ಇದು ಈಗ ಆಲ್ರೆಡಿ 100 ಬಂದಿದೆ ಕೊಡ್ರ. 150 ಕ್ವಿಂಟಲ್ ಅಂತಂದ್ರೆ ವರ್ಲ್ಡ್ ರೆಕಾರ್ಡ್. ಈಗ ಆಲ್ರೆಡಿ 100 ಬಂದಿದೆ. ಎಷ್ಟು ವರ್ಷದಾಗ? ಒಂದೇ ವರ್ಷದಲ್ಲಿ. ಅದು ಸಾಯಿಲ್ ಅರ್ಧಂಬರ್ಧ ಡೋಸ್, ಪಕ್ಕ ಡೋಸ್ ಆಗಿಲ್ಲ. 2 ಸ್ಪ್ರೇ 2 ಸಾಯಿಲ್ ಇದ್ದಾಗಲೂ ಎಷ್ಟು ಬಂದತಿ ನಾವು? 2 ಸ್ಪ್ರೇ ಅಲ್ಲ ಮಾಡಿದೀನಿ, ಆದ್ರೆ ಅವ್ರು ಆ ಪ್ರಕಾರ ಮಾಡಿಲ್ಲ ಅಷ್ಟೇ. 2 ಸ್ಪ್ರೇ 2 ಸಾಯಿಲ್ ಅಪ್ಲಿಕೇಶನ್ ಆಗ್ಲೇಬೇಕಾಗಿತ್ತು. 1 ಸ್ಪ್ರೇ 1 ಸಾಯಿಲ್ ಅಪ್ಲಿಕೇಶನ್ ಆಗಿದೆ ಅಂದ್ರೆ ಅರ್ಧ ಕೆಲಸ ಕಡಿಮೆ ಆಗಿದೆ ಅಂತ ಇದ್ರಾಗ. ಅರ್ಧ ಕೆಲಸ ಕಡಿಮೆ ಆದ್ರೂ ಎಷ್ಟು ಬಿಟ್ಟಾರ ಅವರು? 100ಕ್ಕೆ ಬಂದಾರ. ಈಗ 120ಕ್ಕೆ ಮಾಡ್ಕೊಳ್ಳೋದು ಬಹಳ ಹಗರ್ ಕೆಲಸ, 150ಕ್ಕೆ ತಗೊಂಡೋದ್ ಬಹಳ ಹಗರ್ ಕೆಲಸ. ಯಾಕಂದ್ರೆ ಅಲ್ಲಿಗೆ ಮೊದ್ಲು ಹತ್ಬೇಕು, ಅವ್ನು ಮೊದ್ಲು ಅಲ್ಲಿ ಬಂದ ಮೇಲೆ ತಗೊಂಡ್ ಹೋಗಕ್ ಬಹಳ ಹಗರ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋದಾಗ ರೈತಗೂ ಹೆವಿ ಆಗಲ್ರಿ. ಈಗ ಸುನೀಲ್, ನವೀನ, ಈಗ ಬೇರೆ ರೈತರು ಕಡಿಮೆ ಖರ್ಚಾಗಬೇಕು, ಬೆಳೆ ಚೆನ್ನಾಗ್ ಬರ್ಬೇಕು. ಹೌದು ಸರ್. ಆ ಮೈಂಡ್ ಸೆಟ್ ಅಲ್ಲಿ ಇದ್ದು ಸುಮ್ನೆ ಯಾವ್ದೋ ಲೋಕಲ್ ಕಂಪ್ನಿಗಳು ತಗೊಂಡ್ಬಿಟ್ಟು ಕ್ಯಾನು, ಡ್ರಾಪು, ನೀರ ಮಿಕ್ಸ್ ಮಾಡಾಕು, ಜೀವಾಮೃತ ಮಾಡಾಕು, ಬೇರೆ ಬೇರೆ ಏನೋ ಹೇಳ್ತಾರೆ. ಹಂಗಂತ ಜೀವಾಮೃತ ತಪ್ಪಲ್ಲ. ಆದ್ರೆ ನೀವು ಜೀವಾಮೃತ ಬಳಸಿದ್ರೆ? ಬಳಸಿದಿವಲ್. ಯಾವಾಗ ಬಳಸಿದ್ರಿ? ಹೋದ್ನೇ ವರ್ಷ. ಈಗ ಹಾಕ್ತಿದ್ರೆ ಗ್ರೀನ್ ಪ್ಯಾಂಟ್ ಜೊತೆಗೆ ಏನಾರ ಬಳಸಕತ್ರ ಅಥವಾ ಗ್ರೀನ್ ಪ್ಯಾಂಟ್ ಜೊತೆಗೆ ಬಳಸಕ್ ಹೇಳಿನ ನಾನು? ಸರಿ. ಇದ್ರ ಜೊತೆಗೆ ಗ್ರೀನ್ ಪ್ಯಾಂಟ್ ಜೊತೆಗೆ ಬಿಟ್ಟು ಬೇರೆ ಏನಾರು ಹಾಕಿರ ನೀವು? ಏನ್ ಹಾಕಿಲ್ಲ ಸರ್. ಈಗ ನಾವು ಬಂದಾದ್ಮೇಲೆ ಮತ್ತೆ ಏನಾರು ವಿಷಯ ಇದ್ರು ಓಪನ್ ಆಗಿ ಹೇಳ್ಬಿಡಿ. ಇಲ್ಲ ಸರ್, ಏನಲ್ಲ. ಸರಿ. ಈಗ ಈ ಅದ್ಭುತ ಬೆಳೆ ಮಧ್ಯದಲ್ಲೇ ತಾವು ಒಬ್ಬ ಪ್ರಗತಿಪರ ರೈತರಾಗಿ ಜೊತೆಗೆ ಸಾಧನೆ ಮಾಡಿ ನಿಮ್ಮ ತೋಟದಲ್ಲಿ ನಿಂತ್ಕೊಂಡು ಇವತ್ತು ಹೇಳ್ತಾ ಇದ್ದೀವಿ, ಮತ್ತೆ ಸಕ್ಸಸ್ ಮಾಡಿ 100 ಕ್ವಿಂಟಲ್ ಅಡಿಕೆ ಬೆಳೆದು 100 ಜನರಿಗೆ ಮಾದರಿ ಆದಂತ ರೈತರು. ಇಂಥ ಟೈಮಲ್ಲಿ ತಾವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಾವಯವ ಗೊಬ್ಬರ ಬಳಸ್ಬೇಕಂತ ನಾನು ಹೇಳ್ತೇನೆ ಸರ್. ಆಮೇಲೆ ಭೂಮಿ ಹಾಳಾಗಲ್ಲ ಸರ್. ಈಗ ರಾಸಾಯನಿಕ ಗೊಬ್ಬರ ಇವತ್ತೊಬ್ರು ಇದ್ರ ಚಿತ್ರದುರ್ಗದಲ್ಲ ಸರ್, ಅವರು ಫೋನ್ ಮಾಡಿದ್ರು. ಅವರು ರಾಸಾಯನಿಕ ಯಾವ್ದ ಅಂದ್ರ ಸರ್, ಅದ ಯಾವ್ದ ಗೊಬ್ಬರ ಅಂತ ಸರ್. ಅದನ್ನ 2 ವರ್ಷ 3 ವರ್ಷ ಕಂಟಿನ್ಯೂ ಹಾಕಿದ್ರಂತ ಸರ್. 2 ವರ್ಷ ಫಲ ಚೆನ್ನಾಗ್ ಬಂತಂತ ಸರ್. ಈಗೆಲ್ಲ ಡೌನ್ ಆಗ್ತಾ ಐತಿ ಅಂತ ಹೇಳಿದ್ರು. ಅವರು ಫೋನ್ ಮಾಡಿದ್ರು. ನಮ್ದು ಹಿಂಗ್ 40 ಕ್ವಿಂಟಲ್ 5 ಎಕರೆಕ 200 ರಿಂದ 250 ಕ್ವಿಂಟಲ್ ಬರ್ತಾ ಇತ್ತಂತ ಸರ್. ಅಲ್ಲಿಗೆ ಎಕರೆಕ 50 ಕ್ವಿಂಟಲ್ ಇಲ್ಲ ಅವ್ರದ್ದು? ಇಲ್ಲ ಸರ್. ಇಂತ 40 ಕ್ವಿಂಟಲ್ ಆತ್ ಸರ್. ನಿಮ್ ಗೈಡೆನ್ಸ್ ಕೇಳಿದಾರೆ. ಕೆಮಿಕಲ್ ಸತ್ಯ ಅಲ್ಲ, ಕೆಮಿಕಲ್ ಪರಿಹಾರ ಇಲ್ಲ ಅಂತ ಅರ್ಥ ಆಯ್ತು ರೈತರಿಗೆ. ಹೌದು ಸರ್. ಈ ಹಂತದಲ್ಲೇ 100ಕ್ಕೆ 100 ಧೈರ್ಯ ಮಾಡ್ಬೋದಾ? ಇದನ್ನ ಮಾಡ್ಬೋದು ಸರ್, ಮಾಡ್ಬೋದಾ? ಜೊತೆಗೆ ನಮ್ಮ ಗೈಡೆನ್ಸ್ ಬಗ್ಗೆ ಈಗ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಅನ್ನು ಬಹಳ ಮಂದಿ ಕೊಡ್ತಾರೆ. ಗೈಡೆನ್ಸ್ ಬಗ್ಗೆ ಗೈಡೆನ್ಸ್ ಬಗ್ಗೆ ನೀವು ಎಲ್ಲಾ ಮಾಹಿತಿ ಕೊಡ್ತೀರಿ ಸರ್. ಈಗ ಗೊನೆ ಹಿಂಗಾಗಿದೆ, ಇದಕ್ಕೆ ಇದೇ ಸ್ಪ್ರೇ ಬೇಕು, ಇವಾಗ ಈ ಸ್ಪ್ರೇ ಇವತ್ತ ಕೊಡ್ಬೇಕು, ಈ ಗೊಬ್ಬರ ಹಾಕೋದಾದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೇ ಗೊಬ್ಬರ ಹಾಕ್ಬೇಕು, ಎಲ್ಲಾ ಮಾಹಿತಿ ಕರೆಕ್ಟ್ ಆಗಿ ಕೊಡ್ತೀರಿ ಸರ್ ನೀವು. ಅವ್ರು ಬೇರೆಯವರೆಲ್ಲ ಬಂದು ಇದು ಕೊಡ್ತಾವಿ ಇದನ್ನ ಹಾಕ್ರಿ ಅಂತ ಹೇಳ್ತಾರೆ. ಮತ್ತೆ ಹೊಳ್ಳಿ ಫಾಲೋ ಅಪ್ ಮಾಡಲ್ ಸರ್, ಯಾರು ಮಾಡಲ್ಲ. ನೀವ್ ಈ 4ನೇ 5ನೇ ಸರಿ ಆತ್ ಸರ್ ನಮ್ ತೋಟಕ್ ಬರಕತ್ತಿ. ಕೊಟ್ಟವ್ರು ಬಾಳ ಮಂದಿ ಬಂದಿದ್ರ ಹಿಂಗ? ಅಲ್ಲ, ಅವ್ರು ಯಾರು ಕೊಟ್ಟಕ ತಗೊಂಡಿಲ್ರಿ, ಅವ್ರು ಒಣ್ಣೇದ ತಗೊಂಡಿಲ್ಲ, ಯಾರನ್ನ ಹತ್ರ ತಗೊಂಡಲ್ಲ. ಅವ್ರ ಅವ್ರ ಅಜ್ಜಾರ್ ಹೆಂಗದಾರ ಅಂದ್ರೆ ಕಂಡೀಷನ್ ಒಳಗ್ ಬಿಟ್ಕೊಂಡಲ್ಲ ಹಂಗೆಲ್ಲಾರನ್ನ. ಅವ್ರು ಬಾಳ ಮಂದಿ ಇದನ್ನ ನಮ್ದು ಮಾಡ್ಬೇಕಾದ್ರೆ 10 ವರ್ಷ ಆಗೈತೆ ಅವ್ರು. ಯಾಕಂದ್ರೆ ಅವ್ರ ಮಾವರ್ ಹೇಳಿದ್ರೆ ನಂಬಿಲ್ಲ ಅವಾಗ. ಅಂತ ಸಂದರ್ಭದಲ್ಲಿ ಇವತ್ತು ಮಾಡಿದಾರೆ. ಅಜ್ಜಾರ್ ಖುಷಿ ಆಗ್ಯಾರ. ಈಗ ಅವ್ರು ಇದ್ದಿದ್ರು ಅವ್ರನ್ನ ಕರ್ಕೊಂಡ್ ಬಿಡ್ತೀವಿ ಸರ್. ಬಸ್ ಸ್ಟ್ಯಾಂಡ್ ಆಗಿದ್ರ ಅವ್ರು ಕುತ್ಕೊಂಡಿದ್ರೆ ಎಲ್ಲಿ ಹೋದ್ರ ನೋಡ್ಲಿಲ್ಲ ನಾವು, ಸಿಗ್ಲಿಲ್ಲ ಹೋಗಿ ಮತ್ ಬಂದ್ ಸರ್. ಈಗ ಒಟ್ಟು ಅಜ್ಜ ಖುಷಿ ಆಗೈತಲ್ಲ? ಖುಷಿ. ಮುಂದಿನ ಸರಿ ಹೇಳ್ತಾನೆ ನಿಮ್ಗೆ ಅಂದತ್ತು. ನನಗೆ ಹೋದ ವರ್ಷ ಕೂತ ನಿಮ್ ಮನ್ಯಾಗ ಮುಂದಿನ ಸರಿ ನೋಡೋಣ, ನೀವ್ ಏನ್ ಹೇಳಾಕತ್ತೀರಿ ಇವತ್ತ, ಮುಂದಿನ ವರ್ಷ ನೋಡೋಣ ಅಂತ ನಿಮ್ದು ಅಂದತ್ತು. ಮಾತಾಡ್ಸ್ಬೇಕು. ಅಜ್ಜನು ಒಂದ್ಸಲ ಸಂದರ್ಶನ ಮಾಡೋಣ, ಸಪ್ರೇಟ್ ಆಗಿ ಮಾಹಿತಿ ಕೊಟ್ರಿ. ಬಹಳ ಖುಷಿ ಹೇಳ್ಬೇಕಂತಂದ್ರೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ತಮ್ಮಂತ ಅನುಭವದಲ್ಲಿ ಅಮೃತ ಐತಿ ಅಂತ ಹೇಳ್ತಾರೆ. ಯಾಕಂದ್ರೆ ಸುಮ್ನೆ ಲಾಭಕ್ಕೋಸ್ಕರ ದುಡ್ಡು ಮಾಡ್ಬೇಕು ಅಥವಾ ತಮ್ಮ ಪ್ರಾಡಕ್ಟ್ ಸೇಲ್ ಆಗ್ಲಿ ಅಂತ ಹೇಳಿ ಮಾಡ್ತಕ್ಕಂತ ವ್ಯವಸ್ಥೆಗಳು ಬಹಳ ಅದಾವ. ಬಟ್ ನೀವು ಯಾವ್ದನ್ನು ನಿರೀಕ್ಷೆ ಮಾಡಿದೆ ಇವತ್ತು ನಾವು ರಿಸಲ್ಟ್ ಕೊಡ್ಸೋಣ ರೈತರಿಗೆ. ಅವ್ರ ಇನ್ಕಮ್ ಒಳಗೆ ಬದಲಾವಣೆ ಆದ್ರೆ ಅವರೇ ನಮ್ಮನ್ನು ಹುಡ್ಕೊಂಡ್ ಬರ್ತಾರ. ಮತ್ತೆ ಅವ್ರಿಗೆ ತೃಪ್ತಿಯಿಂದ ಇರ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಇರೋದ್ರಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇದೆ. ನಿಮ್ಮ ಶ್ರಮನೂ ಕೂಡ ರೈತರಿಗೆ ಫಲ ಮುಟ್ಟೋ ತರ ಇದೆ. ಅಭಿನಂದನೆಗಳನ್ನ 100% ಗೌಡ್ರ. ರೈತರು ನಿರಂತರವಾಗಿ 18 ವರ್ಷದಿಂದ ಮಾಡ್ತಿರೋದು ಇದೆ. ನಾನು ಪ್ರತಿಯೊಬ್ಬ ರೈತರ ಜೀವನದಲ್ಲಿ ಬದುಕನ್ನ ಚೆನ್ನಾಗಿ ಕಾಣಬೇಕು. ಅವ್ರ ಬದುಕಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಆರ್ಥಿಕವಾಗಿ ಬದಲಾವಣೆ ಆಗ್ಬೇಕು. ಬಹಳ ಜನ ಏನೇನೋ ಸುಮ್ಮನೆ ಹೇಳ್ಕೊಂತಾರೆ. ಬದಲಾವಣೆ ಆಗ್ಬೇಕಾಯ್ತು ಆರ್ಥಿಕವಾಗಿ, ಅದರಲ್ಲೇ ಅದಕ್ಕೆ ರೈತರ ಬದುಕು ಬದಲಾವಣೆ ಆಗ್ಬೇಕಾಯ್ತು ಆದಾಯನ ಹೆಚ್ಚು ಮಾಡ್ಕೊಳ್ಳೋ ರೂಪದಾಗ, ಜೊತೆಗೆ ತಮ್ಮ ಮಣ್ಣನ್ನು ಹಾಳು ಮಾಡ್ಕೊಳ್ಳದೆ ಇದ್ದಾಗ. ಈ ಮಣ್ಣನ್ನು ಹಾಳು ಮಾಡ್ಕೊಳ್ಳದೆ ಇರೋದು ಜೊತೆಗೆ ಮಣ್ಣಿಗೆ ಜೀವ ತುಂಬ್ತಾ ರೈತನ ಆರ್ಥಿಕವಾಗಿ ನಾವು ಜೀವನ ತುಂಬ್ತಾ ಕೆಲಸ ಮಾಡಿದ್ದೆ ಆಯ್ತು ಅಂದ್ರೆ ಅವ್ನು ಇವತ್ತು ಏನ್ ನೋಡ್ರಿ 150 ರೂಪಾಯಿ ಖರ್ಚು ಮಾಡೋದು ಯಾವ ಲೆಕ್ಕ ಸರ್? ಇವತ್ತು 1200 ರೂಪಾಯಿ ಆದಾಯ ತಗೊಂಡಂತ ಎದಿ ತಟ್ಕೊಂಡು ಇವತ್ತಿನ ವರ್ಷದ್ದು ಮುಂದಿನ ವರ್ಷದ್ದು 25, ಮತ್ತೆ ಮುಂದಿನ ವರ್ಷದ 5 ಕ್ವಿಂಟಲ್ ಬೇಡ 10 ಕ್ವಿಂಟಲ್. ನಾನು ಏನ್ ಮಾಡ್ತೇನೆ, ಒಂದು ಗಿಡಕ್ಕೆ 5 kg ಹೆಚ್ಚಿಗೆ ಮಾಡ್ತಾನೆ ಸಾಕು. ಅವ್ರು ಎಷ್ಟಾತ ಅಲ್ಲಿಗೆ
ಆಟೋಮೆಟಿಕ್ಲಿ ಹಂತ ಜಂಪ್ ಹಾಕಿ ಅಂತ ಹೋದ್ರೆ 120 ಕ್ವಿಂಟಲ್ ವರೆಗೆ ಏನ್ ಸಮಸ್ಯೆ? 120 ಕ್ವಿಂಟಲ್ ಮಾಡಕ್ಕೆ ಏನ್ ಸಮಸ್ಯೆ ಇದೆ ನಮಗೆ? 5 kg ಹೆಚ್ಚಿಗೆ ಮಾಡ್ಬೇಕು, ಅಲ್ಲಿಗೆ 1 ಗೊನೆ ಹೆಚ್ಚಿಗೆ ಮಾಡ್ಬೇಕು. ನಾನು 1 ಗೊನೆಗೆ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ನಾವು ಕೆಲಸ ಜಾಸ್ತಿ ಮಾಡ್ಬೇಕು, ಅಷ್ಟು ಆಹಾರ ಜಾಸ್ತಿ ಕೊಡ್ಬೇಕು, ಇಷ್ಟೇ ಸಿಂಪಲ್ ಇರೋದು. ಅದು ಹೇಗಿರ್ಬೇಕು ಹಂಗಂತ ಕೆಮಿಕಲ್ ತಂದು ಇದನ್ನ ಸಾವಯವ ಮಾಡಿರೋದು ಈ ಕಡೆ ಕೆಮಿಕಲ್ ಕೊಡೋದು ಬೇರೆಯವರು, ನಮ್ದು ಅದಿಲ್ಲ. ನಾವು ರಾಸಾಯನಿಕ ಮುಕ್ತವಾಗಿ ಮಾಡ್ಬೇಕು, ರಾಸಾಯನಿಕ ಮುಕ್ತ 100% ಮಾಡ್ಲೇಬೇಕು. ಆ ವ್ಯವಸ್ಥೆ ಒಳಗೆ ರೈತರು ತಗೊಂಡು ಹೋಗಕ್ಕೆ ನಾನು ಶ್ರಮ ವಹಿಸ್ತಾನೆ. ಜೊತೆಗೆ ಅವ್ರಿಗೆ ಏನ್ ಮಾತು ಕೊಟ್ಟವ ಅದು ರೆಕಾರ್ಡ್ ಮೂಲಕ ಇರಲಿ ಅಂತಾನೆ ತಗೊಂಡಿರೋದು. ಈಗ ಹಿಂದಿನ ವಿಡಿಯೋನೂ ಅವ್ರ ಹತ್ರ ರೆಕಾರ್ಡ್ ಮಾಡ್ಕೊಂಡವಿ. ಇವತ್ತು ನಾನು ಹೇಳಿದಕ್ಕಿಂತ ಹೆಚ್ಚಿಗೆ ಬೆಳೆ ಬಂದ್ಬಿಡ್ತು ಆಲ್ರೆಡಿ ಅವ್ರದ್ದು. ಹೀಗಿದ್ದಾಗ ರೈತರು ಖರ್ಚು ಮಾಡಕ್ಕೆ ಯೋಚನೆ ಮಾಡಲ್ಲ. ಸುನೀಲ್, ನವೀನ, ಈಗ ನಿಮಗೆ ಖುಷಿ ಇದೆಯಲ್ಲಪ್ಪ? ಖುಷಿ ಇದೆ. ಈಗ ಆಲ್ರೆಡಿ ನೀವು ಏನು ಡೋಸ್ ಸ್ಪ್ರೇ ಹೇಳ್ರಿ ಕೊಡ್ರಿ. ನಮಸ್ಕಾರ ನವೀನ್ ಅವರೇ. ಸಾಮಾನ್ಯವಾಗಿ ಯಾವುದೇ ಒಂದು ನೆಟ್ವರ್ಕ್ ಕಂಪ್ನಿಯವ್ರು ಬಂದ್ರು ಕೂಡ ಹೇಳಿದ ತಕ್ಷಣ ಕೆಲವರು ಇದ್ರಿಗೆ ಆಯ್ತ್ರಿ ಮಾಡಂದ್ರಿ ಅಂತ ಹೇಳ್ತಾರೆ. ಅವ್ರು ಆ ಕಡೆ ಹೋದ್ಮ್ಯಾಗ ಇಲ್ರಿ ಪ್ರಾಬ್ಲಮ್ ಆಯ್ತು, ನಮ್ಮ ಮನ್ಯಾಗ ಅವ್ರು ಬೇಡ ಅಂದ್ರೆ ಇವ್ರು ಬೇಡ ಅಂತ ಹೇಳ್ತಿರ್ತಾರೆ. ಬಟ್ ಏನೇ ಆದ್ರೂ ಕೂಡ ನಿಮ್ ರಿಲೇಷನ್ ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಕೇಳಿದ್ರಿ. ಬಟ್ ಅವ್ರು ಹೊಲಕ್ಕೆ ವಿಸಿಟ್ ಕೊಟ್ಟು ಈ ತರ ಹೇಳಿದಾಗ ಆ ಧೈರ್ಯ ಮುಖ್ಯ, ಇಲ್ಲಿ ನಂಬಿಕೆ ಮುಖ್ಯ. ಅವ್ರು ಹೇಳಿದ್ರ ಮೇಲೆ ಮಾತಿನ ಮೇಲೆ ನಂಬಿಕೆ ಇಟ್ಟು ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಾ ಮಾಡ್ಬೇಕು ಅಂತೇಳಿ ಫಸ್ಟ್ ಇನ್ವಾಲ್ವ್ ಆದ್ರೆ ನೀವು ಬಳಕೆ ಮಾಡಿ ರಿಸಲ್ಟ್ ಕೊಟ್ಟಿದ್ರಲ್ಲ, ನಿಮಗೆ ನಾನು ಎಲ್ಲ ರೈತ ಪರವಾಗಿ ಅಭಿನಂದನೆ ಹೇಳಕ್ಕೆ. ನಮಸ್ಕಾರ. ಖುಷಿ ಆಯ್ತು ಗೌಡ್ರ, ಇವತ್ತು ತೋಟ ನೋಡಿದ್ ಖುಷಿ ಆಯ್ತಲ್ಲ? ಪ್ರಾಕ್ಟಿಕಲ್ ಹೇಳೋದಕ್ಕಂತೂ ನೀವು ಪ್ರಾಕ್ಟಿಕಲ್ ನೋಡಿದ್ರಲ್ಲ. ಆಮೇಲೆ ನಮ್ಮ ಕ್ರಾಸ್ ಕಣ್ ಬಾಳ ಆಗಿದ್ದು ಸರ್. ಹೋದ ವರ್ಷ ನೋಡ್ರಿ ಕ್ರಾಸ್ ಕಣ್ ಬಾಳ ಕಮ್ಮಿ ಆಗ್ಬಿಡ್ತು. ಕಮ್ಮಿ ಆಗಿ ನೇರ ಆಗತೈತ್ರಿ ಅದು. ಗಿಡಗಳು ಅಬ್ಸರ್ವ್ ಮಾಡ್ತದ. ನಾ ಇಲ್ಲಿ ನಿಂತ್ಕೊಂಡಾಗ ನೋಡ್ತಾ ಇದ್ದಲ್ಲ ಗಿಡಗಳು. ಈ ಕಡೆ ಭಾಗದಾಗ ಬಾಳ ಇದ್ವು, ಅಲ್ಲಿ ಈ ಕಡೆ ಭಾಗದಾಗ ಬಾಳ ಇದ್ವು. ಅದು ಗಿಡನೇ ಹೋಗುತ್ತೆ ಸರ್. ಆಮೇಲೆ ಹೆಚ್ಚಾದ್ರೆ ಗಿಡ ಹೋಗುತ್ತೆ, ಹೆಚ್ಚಾದ್ರೆ ಗಿಡ ಹೋಗ್ಬಿಡತ್ರಿ. ಗೊನೆನ ಉದುರ್ತೈತ್ರಿ. ಅದು ಗೊನೆ ಒಂದೊಂದೇ ಕಡಿಮೆ ಆಗ್ತಾ ಬರ್ತದ. ಅಂತ ನೇರ ಆಗ್ತಾವ್ರಿ. ಈಗ ಅವು ನೇರ ಆಗ್ತದವ. ಅದು ಟೈಮ್ ಬೇಕು. ಇದು ಮೊದಲಿದ್ದಂತ ಸಮಸ್ಯೆಗಳು. ಇವೆಲ್ಲ ಸಮಸ್ಯೆಗಳನ್ನ ಮೀರಿ ನಿಮ್ ತೋಟ ಎಷ್ಟು ಇಳುವರಿ ಕೊಟ್ಟಿದೆ ಒಂದೇ ವರ್ಷಕ್ಕೆ. ಅದು ಇನ್ನು ನಾವು ಕೊಡುವಂತ ಡೋಸು ಈ ಕೊಡುವಂತ ಡೋಸ್ ಇಟ್ಕೊಂಡು ಕೆಲಸ ಮಾಡಿದ್ದೆ ಅಂತಂದ್ರೆ 100ಕ್ಕೆ 100ರಷ್ಟು ನಾವು ಮುಟ್ಟೇವೆ ಗುರಿನ. ನಾನೇನ್ ಮಾತು ಕೊಟ್ರೆ ಆ ಪ್ರಕಾರ ನಾವು ಇದ್ದೇ ಇರ್ತೇವೆ ನಿಮ್ ಜೊತೆಗೆ ಅಂತ ಹೇಳ್ತಾ, ಇಷ್ಟೋ ತನಕ ನಮ್ಮ ಜೊತೆಗಿದ್ದು ನಮ್ಮ ಗೌಡ್ರು ಸಹಿತ ಬಂದಿದ್ರು. ಜೊತೆಗೆ ನವೀನ, ಈಗ ನಾನು ಹಿಂದೆ ಸಾಕಷ್ಟು ಸರಿ ಬಂದಿದ್ದೇವೆ. ಆದ್ರೆ ನಮಗೇನು ಒಂದು ಉದ್ದೇಶ ಅಂದ್ರೆ ಕೊನೆಗೆ ರೈತರು ಪರಿಹಾರ ಆಗ್ಬೇಕು. ನಾವೇನು ಮಾತು ಕೊಟ್ಟೋ ಅದ್ರ ಪ್ರಕಾರ ನಡ್ಕೋಬೇಕು ಅನ್ನೋದು ಒಂದೇ ಇಷ್ಟ. ಹಾಗಾಗಿ ಯಾರೇ ರೈತರು ಬಂದ್ರು ನಾವು ಹೇಳಿದ್ದನ್ನು 100ಕ್ಕೆ 100ರಷ್ಟು ಶ್ರಮವಹಿಸಿ ಮಾಡಕ್ಕೆ ಹಿಡಿದ್ರೆ ಮಾತ್ರ ನಮ್ಮ ಸಂಪರ್ಕ ಮಾಡ್ರಿ. ಇಲ್ಲಾಂದ್ರೆ ಸುಮ್ಮನೆ ಕಡಿಮೆ ಆಗ್ಬೇಕು, ಅದಾಗಬೇಕು, ಇದಾಗಬೇಕು ಅಂತ ಲೋಕಲ್ ಕಂಪ್ನಿಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಂಡು ಅಥವಾ ಲೋಕಲ್ ಯಾರೋ ಇದ್ರೆ ಅಲ್ಲೇ ತೋರಿಸ್ಕೊಂಡ್ಬಿಡ್ರಿ. ನಮ್ಮ ಡಾಕ್ಟರ್ ಬೇಡ. ಯಾಕಂದ್ರೆ ನೀವು ಈ ಆಸ್ಪತ್ರೆಗೆ ಬಂದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಕೇಳಿದ್ರೆ ನಿಮಗೆ 100ಕ್ಕೆ ಮುಟ್ಟಕ್ಕಾಗುತ್ತೆ. ಆ ರೀತಿ ರೈತರನ್ನ ಹೆಂಗೆ ಸರಿ ಮಾಡಿದೇವೋ ಅದೇ ರೀತಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನವೀನ ಇಷ್ಟೋ ತನಕ ತಾವು ಹೇಳಿರಲ್ಲ ಈ ವಿಷಯದಲ್ಲಿ ಏನಾದ್ರು ಹೇಳಿಕೊಟ್ಟಿದ್ದಾಗ್ಲಿ ಅಥವಾ ನಾನು ಗೌಡ್ರಾಗ್ಲಿ ಹೇಳಿಕೊಟ್ಟಿದ್ದಾಗ್ಲಿ, ಗೌಡ್ರ ತಾವು ಸಹಿತ ನಮ್ಮ ಜೊತೆಗೆ ಇದ್ದೀರಿ. ಇವತ್ತು ಹೊಸದಾಗಿ ನೀವು ಬಂದಿರೋದು. ಇಂಥ ಟೈಮಲ್ಲೂ ಸಹಿತ ನಾನು ಏನೇ ಹೇಳಿಕೊಟ್ಟಿಲ್ಲ ಅಂತ ರೈತರು ಹೇಳ್ತಿದ್ದಾರೆ. ಜೊತೆ ನಾವು ಹೇಳ್ಕೊಡಂತ ಅವಶ್ಯಕತೆ ನನಗೆ ಇಲ್ಲೂ ಇಲ್ಲ. ನವೀನ, ಇದೆಲ್ಲ ಸತ್ಯ ಆಗಿತ್ತು ಅನ್ನೋದಾದ್ರೆ ಬೇಕಾದಷ್ಟು ಜನ ವಿಡಿಯೋ ನೋಡ್ತಾರೆ. ಅಂಥವ್ರಿಗೆ ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಡ್ರಿ. 938062622628 ನವೀನ್ ದಿವಿಗೇಳಿ. ಇದು ನಿಮ್ದು ಮಾಸೂರು ಹತ್ರ ಊರು. ಸರ್, ನೀವು ಹಾಗೇನಾದ್ರು ಇತ್ತಂದ್ರೆ ಯಾವುದೇ ಮುಜುಗರ ಪಡ್ಬೇಡ್ರಿ. ನಿಮಗೆ ಏನೇ ಅನುಮಾನಗಳಿದ್ರು ಆ ಕ್ಷಣದಲ್ಲೇ ರೈತರ ಹತ್ರ ಹೇಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಅವ್ರು ಕ್ಲಿಯರ್ ಆಗ್ಬಿಡ್ತಾರೆ. ಇಲ್ಲ ಸುಮ್ಮನೆ ಕಡಿಮೆ ಮಾಡ್ಬೇಕು ಅನ್ನೋದು ಈ ಕಡೆ ಹ್ಯಾಂಡ್ ಬ್ರೇಕ್ ಹಾಕೊಂಡು ಗಾಡಿ ಹೊಡೆಯೋದು, ಹೋಗತ್ತ ಗಾಡಿ ಓಡಲ್ಲ. ಅದಕ್ಕೆ ಇಲ್ಲಿ ಏನ್ ಬೇಕು ಅನ್ನೋದನ್ನ ನೋಡಿ ನಾನು ಪ್ರಾಕ್ಟಿಕಲ್ ನೋಡ್ಬೇಕಾಗತ್ತೆ. ತೋಟ ನೋಡ್ಬಿಟ್ರೆ ನಿಮ್ಗೆ ಇದೇ ಕೊಡ್ಬೇಕು ಅಂತ. ಇವಾಗ ಸ್ಪ್ರೇ ಮಾಡ್ಬೇಕು ಅಂತ ನಿಮ್ ತೋಟಕ್ಕೆ ಮತ್ತೆ ಬರ್ಬೇಕಾದ, ಯಾಕಂದ್ರೆ ತೋಟ ನೋಡ್ಬೇಕಲ್ಲ. ನಾನು ಫೋನ್ ಮಾಡಿದಾರೆ ಎಲ್ಲರಿಗೂ ಅದೇ ಹೇಳಿದಾರೆ, ಬಣಕಾರ್ ಸರ್ ಭೇಟಿ ಮಾಡ್ರಿ, ಅವ್ರು ಏನ್ ಹೇಳ್ತಾರ ಬಂದು ಎಲ್ಲಾ ತೋಟ ನೋಡ್ತಾರ. ಅವ್ರು ಗಿಡಕ್ಕೆ ಏನ್ ತೊಂದ್ರೆ ಐತಿ ಏನು ಎಲ್ಲಾ ನಿಮಗೆ ಮಾಹಿತಿ ಕೊಟ್ಟು ಆಮೇಲೆ ಗೊಬ್ಬರ ಅದು ಕೊಡ್ತಾರ ಅವ್ರು ಅಂತ ಹೇಳಿ. ಅದು ಕೊಟ್ಟಿದ ಪ್ರಕಾರ ಮಾಡಿದ್ರೆ ಮಾತ್ರ ಪಕ್ಕ ಆಗುತ್ತೆ. ಅವ್ರ ತೋಟ ನೋಡಮಟ ನೀವ್ ಏನ್ ಹೇಳಕ್ ಹೋಗ್ಬಿಡ್ರಿ ಅಂತ ಹೇಳಿರ್ತೀರಿ. ಮತ್ತೆ ಹೌದಾ, ಇದು ನಮ್ ತೆರಿ ಇರೋದ ಹಿಂಗೆ. ಮತ್ತೆ ಖರ್ಚಿನ ವಿಚಾರದಲ್ಲಿ ಬಂದ್ರು ನಮ್ದು ಕಂಡೀಷನ್ ಹಿಂಗೆ. ಯಾಕಂದ್ರೆ ನೀವು ಹಿಂಗ್ ಮಾಡಿದ್ರೆ ಹಿಂಗ್ ಬರುತ್ತೆ. ಇಲ್ಲಿ ಮಾಡಕ್ ರೆಡಿ ಇಲ್ಲ ಹೆಂಗ್ ಬರುತ್ತದ? ನೀವು 1 ಎಕರೆಗೆ ಮಾಡು, ಕರೆಕ್ಟ್ ಮಾಡು. ನೀವು 10 ಎಕರೆ ತೋಟ ಐತಾ ಖರ್ಚು ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಹಾಗಾಗಿ ಸರ್ ತಾವೇನಾದ್ರು ಹೇಳ್ತೀರಾ? ಬೇಡಲ್ಲ ಸರ್, ಆಗ್ಲಿ, ಏನ್ ತೊಂದ್ರೆ ಇಲ್ಲ. ಇದು ಫಸ್ಟ್ ಟೈಮ್ ಬಂದಿರಿ, ನೋಡ್ಕೊಂಡ್ರಿ. ಮುಂದಿನ ವರ್ಷದ ಮತ್ತೆ ನೆಕ್ಸ್ಟ್ ಟೈಮಲ್ಲಿ ಮತ್ತೆ ನಿಮ್ದು ಮಾಡೋಣ. ಸರ್ ಗೌಡ್ರ ಮತ್ತೆ ನವೀನ, ಇಷ್ಟು ತನಕ ತಾವು ನಮ್ಮ ಜೊತೆಗಿದ್ದು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರ. ಜೊತೆಗೆ ನಿಮ್ಮ ಚಿಕ್ಕಪ್ಪರಿಗೆ ಹೇಳ್ಬೇಕು, ಈ ಬೆಂಕಿ ನಾನು ನೋಡಂಗಿಲ್ಲ, ಇಲ್ಲಿ ಒಳಗೆ ಸುಡಬಾರ್ದು, ನೆನಪು. ಈ ತಪ್ಪು ಮಾಡಂಗಿಲ್ಲ ಇನ್ಮೇಲೆ. ಟ್ರ್ಯಾಕ್ಟರ್ ಬಂದ್ ಮಾಡಿರಿ, ಎಲ್ಲ ಬಂದ್ ಮಾಡಿರಿ, ಈ ಬೆಂಕಿ ಹಾಕಿ ಸುಡಬಾರ್ದು. ಇದನ್ನ ಯಾವುದೇ ಕಾರಣಕ್ಕೂ ಹಸಿರಳೆ ಗೊಬ್ಬರ, ಅದು ನಿಮ್ಮ ಭೂಮಿ ಕೊಳತ್ ಗೊಬ್ಬರ ಆಗುತ್ತೆ ರೀ. ಕೆಮಿಕಲ್ ಏನಲ್ಲಿ ಇದ್ದಾರೆ ಸುಡ್ಲಿ, ನೀವ್ ಯಾಕೆ ಸುಡ್ತೀರ? ಅದನ್ನ ತಲೆ ಕೆಡಿಸ್ಕೊಬೇಡ್ರಿ, ಏನೂ ಆಗಲ್ಲ. ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಎಲ್ಲ ರೈತರಿಗೂ ನಮಸ್ಕಾರಗಳು.